ನಾವಿವತ್ತು ಹಾವೇರಿ ಜಿಲ್ಲೆಯ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿನ ಮತದಾರರು ಬ್ಯಾಡಗಿ ಅಭಿವೃದ್ಧಿ ಬಗ್ಗೆ ಏನು ಹೇಳ್ತಾರೆ? ಇಲ್ಲಿನ ಶಾಸಕರು ಬಸವರಾಜ್ ಶಿವಣ್ಣನವರು ಶಾಸಕರ ಸಂಕಲ್ಪ ಏನು? ಸದ್ಯದ ಸರ್ಕಾರದ ಪರಿಸ್ಥಿತಿ ಸದ್ಯ ಹಣಕಾಸಿನ ಲಭ್ಯತೆ ಕಡಿಮೆ ಆಗಿದೆ. ಜನ ಬಂದು ಕೇಳಿದ್ರ ನಿಮ್ಮ ಹತ್ರ ಗೊತ್ತಿರಲಿಲ್ಲ. ನಿಜ ಹೇಳಿದ್ರೆ ಬಹಳಷ್ಟು ಜನರಿಗೆ ಬೇಜಾರಾಗ್ತೈತಿ. ಶಾಸಕರಿಗೆ ಇರುವಂತ ಕಷ್ಟಗಳೇನು? ಈ ದೇವಸ್ಥಾನಗಳು ದುಡ್ಡು ಕೇಳ್ತಾರ, ಸಮುದಾಯ ಭವನಗಳು ದುಡ್ಡು ಕೇಳ್ತಾರ. ಅಧಿಕಾರಿಗಳಿಗೆ ಏನಾದ್ರು ತರಾಟೆ ತೆಗೆದುಕೊಳ್ಳೋ ಕೆಲಸ ಮಾಡಿದೀರಾ? ತಪ್ಪು ನಮ್ಮ ರೈತರು ಮಾಡ್ತಕ್ಕಂಥದ್ದು. ನಿಮ್ ಪ್ರಕಾರ ಇವತ್ತು ಪ್ರಸ್ತುತ ರಾಜಕೀಯದಲ್ಲಿ ಏನ್ ಅರ್ಹತೆ ಇರ್ಬೇಕು? ಸರ್, ಅವ್ರಿಗೆ ಬಡವರು ಜೀವನ ಸುಧಾರಣೆ ಆಗೋದ್ ಬೇಕಾಗಿಲ್ಲ. ನೀವು ರಾತ್ರಿ 12 ಗಂಟೆಗೆ ಫೋನ್ ಹಚ್ಚಿದ್ರು ನಮ್ಮ ಶಾಸಕರು ಸಿಗ್ತಾರೆ. ಭ್ರಷ್ಟಾಚಾರ ಅನ್ನೋದು ಇಲ್ಲ. ಬಟ್ ಜನಸಾಮಾನ್ಯರಿಗೆ ಸಿಗುವಂತಹ ವಿಚಾರದಲ್ಲಿ ಎರಡು ಮಾತಿಲ್ಲ. ನಮ್ಮ ಜಿಲ್ಲೆಗೆ ಒಂದು ಹೈಟೆಕ್ ಹಾಸ್ಪಿಟಲ್ ಬೇಕೇ ಬೇಕು ಸರ್. ನೀರಾವರಿಗೆ ಒತ್ತು ಕೊಟ್ಟರೆ ಈ ನಮ್ಮ ತಾಲೂಕು ಇನ್ನೂ ಅಭಿವೃದ್ಧಿ ಹೊಂದುತ್ತೆ. ಅಗಲೀಕರಣ ಒಂದ ನಮ್ದು ಇರೋದು ಪ್ರಾಬ್ಲಮ್. ವಿರೋಧ ಪಕ್ಷದವ್ರು ಇದನ್ನ ಅಸ್ತ್ರ ಮಾಡ್ಕೊಳ್ಳಲ್ಲನ್ರಿ? ಅದನ್ನ ಬಾಯ್ ಬಿಡಕ್ ಹೋಗೋದಲ್ಲ. ನಿಮ್ಮ ಕನಸಿನ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ ಹೆಂಗೈತ್ರಿ? ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಬ್ಯಾಡಗಿ ದಾರ್ಶನಿಕ ಕನಕದಾಸರ ಕರ್ಮಭೂಮಿ. ಬ್ಯಾಡಗಿಯ ಕಾಗಿನೆಲೆ ಗ್ರಾಮದಲ್ಲಿ 600 ವರ್ಷಗಳಷ್ಟು ಹಳೆಯ ಆದಿಕೇಶವನ ದೇವಸ್ಥಾನವಿದೆ. ಕಾಗಿನೆಲೆ ಗುರುಪೇಟ, ಹರಿಹರ ಮಠ ಮತ್ತು ಸಾದರ ಲಿಂಗಾಯತರ ಸಿರಿಗೆರೆ ಶಾಖಾ ಮಠ ಈ ಕ್ಷೇತ್ರದಲ್ಲಿವೆ. ಉತ್ತರ ಕರ್ನಾಟಕದ ಮಣ್ಣಿನ ಸೊಗಡಿನ ಜವಾರಿ ಕನ್ನಡದ ಜೊತೆಗೆ ಉರ್ದು, ಲಂಬಾಣಿ ಭಾಷೆಗಳನ್ನ ಮಾತನಾಡುವವರು ಇಲ್ಲಿದ್ದಾರೆ. ಇನ್ನು ಬ್ಯಾಡಗಿ ಅಂದ್ರೆ ಕೇವಲ ಮೆಣಸಿನಕಾಯಿ ಅಷ್ಟೇ ಅಲ್ಲ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ಯಾಡಗಿಯ ಪಾತ್ರ ದೊಡ್ಡದಿದೆ. ಇಲ್ಲಿನ ಮೋಟೆಬೆನ್ನೂರಿನ ಮೈಲಾರ ಮಹದೇವಪ್ಪನವರ ಅಧ್ಯಾಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಚ್ಚಳಿಯದೆ ದಾಖಲಾಗಿದೆ. ಮಹಾತ್ಮ ಗಾಂಧೀಜಿ ನಡೆಸಿದ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಕರ್ನಾಟಕದಿಂದ ಭಾಗವಹಿಸಿದ್ದ ಏಕೈಕ ಪ್ರತಿನಿಧಿ ಮೈಲಾರ ಮಹದೇವಪ್ಪ. ಮೈಲಾರ ಮಹದೇವಪ್ಪ ಅವರ ಪತ್ನಿ ಸಿದ್ದಮ್ಮ ಮೈಲಾರ ಅವರು ಬ್ಯಾಡಗಿ ಕ್ಷೇತ್ರದ ಮೊದಲ ಶಾಸಕಿ. 1962ರಿಂದ 2023ರವರೆಗೂ ಇಲ್ಲಿ 14 ಚುನಾವಣೆಗಳಾಗಿವೆ. ಇದರಲ್ಲಿ 8 ಬಾರಿ ಕಾಂಗ್ರೆಸ್ ಗೆಲುವು ದಾಖಲಿಸಿದೆ. ಪಿಎಸ್ಪಿ, ಜನತಾ ಪಕ್ಷ, ಬಿಜೆಪಿಗೂ ಇಲ್ಲಿ ಜನ ಜೈ ಅಂತಿದ್ದಾರೆ. ಸ್ವತಂತ್ರ ಭಾರತದ 2ನೇ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ 1962ರಲ್ಲಿ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ ರಚನೆಯಾಯಿತು. ಮೊದಲ 3 ಚುನಾವಣೆಗಳಲ್ಲಿ ಸಾಮಾನ್ಯ ಕ್ಷೇತ್ರವಾಗಿದ್ದ ಬ್ಯಾಡಗಿ ಲಿಂಗಾಯತರ ಏಕಸ್ವಾಮ್ಯಕ್ಕೆ ಒಳಪಟ್ಟಿತ್ತು. 1978ರಿಂದ 2004ರವರೆಗೆ ಸತತ 7 ಚುನಾವಣೆಗಳಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾಗಿದ್ದ ಕ್ಷೇತ್ರವಾಗಿತ್ತು. 2007ರಲ್ಲಿ ಆದಂತಹ ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ ಬ್ಯಾಡಗಿ ಮತ್ತೆ ಸಾಮಾನ್ಯ ಕ್ಷೇತ್ರವಾಯಿತು. ಈ ಮೊದಲು ಹಾವೇರಿ ಶಾಸಕರಾಗಿದ್ದ ಬಸವರಾಜ್ ನೀಲಪ್ಪ ಶಿವಣ್ಣನವರ್ 2013ರಲ್ಲಿ ಬ್ಯಾಡಗಿಯ ಎಂಎಲ್ಎ ಆದ್ರು. 2018ರಲ್ಲಿ ಕೈತಪ್ಪಿದ್ದ ಕ್ಷೇತ್ರವನ್ನ ಬಸವರಾಜ ಶಿವಣ್ಣನವರ್ ಮತ್ತೆ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ ಬ್ಯಾಡಗಿ ಶಾಸಕರ ಸಂಕಲ್ಪ ಏನು, ಕ್ಷೇತ್ರದ ಜನರ ಮನದಾಳ ಏನು ಅನ್ನೋದನ್ನ ನೋಡೋಣ. ಕನೆಕ್ಟ್ ಕರ್ನಾಟಕ ಅರ್ಪಿಸುವ ಎಂಎಲ್ಎ ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ. ಸ್ನೇಹಿತರೆ ನಮಸ್ಕಾರ. ಕನೆಕ್ಟ್ ಕರ್ನಾಟಕ ಪ್ರೆಸೆಂಟ್ಸ್ ಎಂಎಲ್ಎ ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆಧಾರದ ಸ್ವಾಗತ. ನಾನು ನಿಮ್ಮ ರಾಘವ ಸೂರ್ಯ. ಇವತ್ತು ನಾವು ಯಾರ ಜೊತೆಗಿದ್ದೇವೆ, ಯಾರನ್ನ ಮಾತನಾಡಿಸ್ತಾ ಇದ್ದೇವೆ ಎಲ್ಲದೂ ಕೂಡ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಹೌದು, ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರಾದಂಥವರು, ಬಹಳಷ್ಟು ಅನುಭವ ಹೊಂದಿದಂಥವರು, ಈಗ ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದಾರೆ, ಮತದಾನ ಆದ ನಂತರ, ಶಾಸಕರಾದ ನಂತರ ಅವರ ದಿನಚರಿ ಹೇಗಿದೆ, ಅವರ ಕಾರ್ಯವೈಖರಿ ಹೇಗಿದೆ, ಅಲ್ಲಿಯ ಜನ ಏನ್ ಹೇಳ್ತಾರೆ, ಇವ್ರಿಗೆ ಯಾವ ರೀತಿ ಅಭಿಪ್ರಾಯಗಳಿದ್ದಾವೆ, ಹೀಗೆ ಎಲ್ಲ ವಿಚಾರಗಳ ಜೊತೆ ನಾವಿವತ್ತು ಚರ್ಚೆ ಮಾಡ್ತಾ ಲೆಟ್ಸ್ ವೆಲ್ಕಮ್ ಶ್ರೀಯುತ ಬಸವರಾಜ್ ಶಿವಣ್ಣವರ್. ಸರ್ ನಮಸ್ಕಾರ. ನಮಸ್ಕಾರ. ಹೆಂಗದಿರಿ? ಆರಾಮದಿರಿ? ಸ್ವಲ್ಪ ದಿವಸ ಆರಾಮ್ ಇರ್ಲಿಲ್ಲ, ತಾವು ಹುಷಾರಿಲ್ಲ, ಈಗ ಎಲ್ಲ ಆರೋಗ್ಯ ಚೇತರಿಕೆ ಆಗಿದೆ ಅಂತ ಅನ್ಕೊಳ್ತೀನಿ. ಆರಾಮದಿರಿ ಸರ್? ಮತ್ತೆ ಸರ್, ಈಗ 4ನೇ ಬಾರಿ ಶಾಸಕರು ತಾವು, ಮಾಜಿ ಸಚಿವರಾದಂತವ್ರು, ಹೆಂಗ್ ನಡೆದದ ಜೀವನ? ಜೀವನ ಇನ್ನು ಆರಾಮೈತ್ರಿ. ಆರಾಮೈತ್ರಿ. ಜನರ ಕೆಲ್ಸನು ಕೂಡ ಚೆನ್ನಾಗ್ ನಡೆದವ್ ಅಂತೀರಿ? ವೈಯಕ್ತಿಕ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಸ್ವಲ್ಪ ಹಿನ್ನಡೆ ಆಗೈತಿ. ಇವತ್ತೆಲ್ಲ ನಾಳೆ ಅವು ಸುಧಾರಿಸ್ತಾವ. ಹೌದ್ರಿ. ಜನರ ಕೆಲಸ ಅಂದ್ರೆ ತಮ್ಮ ವೈಯಕ್ತಿಕ ಕೆಲಸ. ಶಾಸಕರ ವೈಯಕ್ತಿಕ ಕೆಲಸ ಏನು ಅಂತ ಕೇಳಿದ್ರೆ ಜನರ ಕೆಲಸ ಏನಂತೀರಿ?
ವೈಯಕ್ತಿಕ ಕೆಲಸನ ಜನರ ಕೆಲಸ. ಹೌದ್ರಿ, ಏನ್ ವೈಯಕ್ತಿಕ ಕೆಲಸ ಏನ್ ಚಲೋ ನಡೆದವ್ರಿ? ಅವರು ವೈಯಕ್ತಿಕ ಅಂದ್ರ ಹ್ಞೂನ್ರಿ. ಈಗ ಭಾಳ ಜನ ಪಾಲಕರು ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅಂತಕ್ಕಂಥ ಆಸಕ್ತಿಯಿಂದ ಹೌದ್ರಿ. ಈಗ ವಸತಿ ಶಾಲೆಗಳಿಗೆ ಸೀಟ್ ಕೊಡ್ಸ್ರಿ ಅಂತಕ್ಕಂಥದ್ದು ಒಂದು, ಅಲ್ಲಿ ಪ್ರವೇಶ ಅವಕಾಶವನ್ನ, ಆ ಬಳಿಕ ಹಾಸ್ಟೆಲ್ ಮಕ್ಕಳಿಗೆ ಹಾಸ್ಟೆಲ್ ಕೊಡ್ಸ್ರಿ ಅನ್ನೋದು. ಹ್ಞೂನ್ರಿ. ಜೊತೆಗೆ ಭಾಳ ಜನ ಅದರಿಂದ ನೆನಗುದ್ದು ಬಿದ್ದಿರ್ತಕ್ಕಂಥ ಅವ್ರ ಕೆಲಸ ಕಾರ್ಯಗಳು, ತಾಲೂಕು ಕಚೇರಿ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಬೇರೆ ಬೇರೆ ಕಡೆಗೆ ಅಲ್ಲೆಲ್ಲ ಅವನ್ನ ಕೂಡಲೇ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ. ಈ ರೀತಿಯಾಗಿ ಸದ್ಯ ನಡೆದೈತಿ. ಈಗ ಅಭಿವೃದ್ಧಿ ದೃಷ್ಟಿಯಿಂದ ನೋಡಿದ್ರೆ ಅಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮಗೆ ಸದ್ಯ ಹಣಕಾಸಿನ ಲಭ್ಯತೆ ಕಡಿಮೆ ಆಗೈತಿ. ಹೌದ್ರಿ, ಯಾಕ್ರಿ ಹಿಂಗಂತೀರಿ? ಆಡಳಿತ ಪಕ್ಷದ ಶಾಸಕರು ತಾವು ಒಂದ್ಮೇಲೆ ಕೇಳ್ರಿ. ಹ್ಞೂನ್ರಿ. ಏನಂದ್ರೆ ಈ ಸಲ ನಮ್ಮ ಸರ್ಕಾರ ಭರವಸೆಗಳನ್ನ ಬಡವ್ರ ಸಲುವಾಗಿ, ಬಡ ಹೆಣ್ಣು ಮಕ್ಕಳಿಗಾಗಿ ಹಲವು ಉತ್ತಮವಾದಂಥ ಕಾರ್ಯಕ್ರಮಗಳು ಜಾರಿಗೆ ತಂದರು. ಇವತ್ತು ಉದಾಹರಣೆಗೆ ಶಕ್ತಿ ಯೋಜನೆ ಮೂಲಕ ಬಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಓಡಾಡ್ತಕ್ಕಂಥದ್ದು ಅವಕಾಶ, ಮನೆಯಲ್ಲಿ ಪುಕ್ಕಟೆಯಾಗಿ ವಿದ್ಯುತ್ತನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ, ಮತ್ತು ಬಡವರಿಗೆ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ, ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಅವ್ರಿಗೆ ಕುಟುಂಬಕ್ಕೆ ಒಂದಿಷ್ಟು ಆಶ್ರಯ ಆಗಲಿ ಅಂತೇಳಿ ಪ್ರತಿ ತಿಂಗಳ ಮನೆ ಯಜಮಾನಿಗೆ 2,000 ಕೊಡ್ತಕ್ಕಂಥ ಕಾರ್ಯಕ್ರಮ, ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಭತ್ಯೆ ಕೊಡ್ತಕ್ಕಂಥ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳಿಂದ ಇವತ್ತಿಗೆ ಸ್ವಲ್ಪ ಮಟ್ಟಿಗೆ ನಮ್ಗೆ ಅಭಿವೃದ್ಧಿಯಿಂದ ನಮ್ಗೆ ಹಣ ಬಿಡುಗಡೆ ಆಗ್ತಕ್ಕಂಥದ್ದು ಸ್ವಲ್ಪ ಕೊರತೆ ಆಗೈತಿ. ಅದ್ರ ಕೂಡ ಮುಂದಿನ ದಿನಗಳಲ್ಲಿ ಸರಿ ಮಾಡ್ತೇವೆ ಅಂತಕ್ಕಂಥ ನಮ್ಮ ನಾಯಕರು ಎಲ್ಲ ಸಚಿವರು ಕೂಡ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸರಿ ಹೋಗ್ಬೋದು ಅಂತಕ್ಕಂಥ ವಿಶ್ವಾಸ ನಮಗೂ ಕೂಡ ಐತಿ. ನೀವು ಹೇಳೋದೆಲ್ಲ ಕೇಳಿಸ್ಕೊಂಡ್ರಿ ಸರ ನಾನು. ಬಟ್ ಜನ ಇದನ್ನು ಒಪ್ಪಬೇಕನ? ಜನ ಇದನ್ನು ಉಪಯೋಗ ಮಾಡ್ಕೊಳಂತಕ್ಕಂಥವ್ರು ಒಪ್ತಾರ. ಭಾಳ ಜನ ಕೆಲಸ ಬೇಕಂತಕ್ಕಂಥದ್ರ, ಅಭಿವೃದ್ಧಿ ಕೆಲಸ ಬೇಕಂತಕ್ಕಂಥ ಜನ ಒಪ್ಪೋದಲ್ಲ. ಈಗ ಬಸವರಾಜ್ ಶಿವಣ್ಣವ್ರಿಗೆ ಏನ್ ಕಾಡ್ತಾ ಇದೆ? ಯಾವ ಅಭಿವೃದ್ಧಿ ಕೆಲಸ ಆಗಿಲ್ಲ ಅನ್ನೋ ನೋವಿದೆ? ಅಭಿವೃದ್ಧಿ ಕೆಲಸ ಈಗ ನೋಡ್ರಿ, ವಿಶೇಷವಾಗಿ ಜನರಿಗೆ ಬೇಕಾಗಿರೋದು ರಸ್ತೆ ಕೆಲಸ. ಈಗ ಮಳೆಗಾಲ ಇರೋದ್ರಿಂದ ರಸ್ತೆಗಳು ತಗ್ಗು ಗುಂಡಿ ಬಿದ್ದಿರೋದ್ರಿಂದ ಅವನ್ನ ರಿಪೇರಿ ಮಾಡಿಸ್ಕೊಡ್ರಿ, ರಸ್ತೆ ಮಾಡಿಸ್ಕೊಡ್ರಿ ಅಂತಕ್ಕಂಥದ್ದು ಜನರ ಒತ್ತಡ ಐತಿ. ಅದಕ್ಕೆ ದುಡ್ಡು ಬೇಕು. ದುಡ್ಡು ಕೊಡ್ತೇವೆ ಅಂತಾರೆ, ಇನ್ನು ನೋಡ್ಬೇಕು ಯಾವಾಗ ಕೊಡ್ತಾರ ಗೊತ್ತಿಲ್ಲ. ಓಕೆ, ಈಗ ಜನ ಬಂದು ಕೇಳಿದ್ರ ನಿಮ್ ಹತ್ರ ಗೊತ್ತಿರಲಿಲ್ಲ, ಇನ್ನು ಕಾಯ್ಬೇಕ್ರಿ ಅಂತ ಹೇಳ್ತಾ ಇದ್ರಿ, ಹೌದಲ್ರಿ? ಎಸ್ ಸರ್. ಈಗ ಇನ್ನು ಮುಂದಿನ ದಿನಗಳಲ್ಲಿ ನೀವು ಈ ಕೆಲಸಗಳ ಬರೀ ರಸ್ತೆ ಆದ್ರೆ ಆತಂತೀರಿ? ರಸ್ತೆ ಒಂದ ಅಲ್ಲ, ಈ ದೇವಸ್ಥಾನಗಳು ದುಡ್ಡು ಕೇಳ್ತಾರ, ಸಮುದಾಯ ಭವನಗಳು ದುಡ್ಡು ಕೇಳ್ತಾರ, ಕೃಷಿ ಇಲಾಖೆಯಿಂದ ಸಿಗ್ತಕ್ಕಂಥದ್ದು ಮತ್ತು ತೋಟಗಾರಿಕೆ ಇಲಾಖೆಯಿಂದ ಸಿಗ್ತಕ್ಕಂಥ ಕೆಲವುಗಳನ್ನ ಅವನು ಕೂಡ ಅಪೇಕ್ಷೆ ಪಡ್ತಾರ. ಇರೋದ್ ಗುರಿ ಒಂದ್ ಇರ್ತೈತಿ, 100 ಅರ್ಜಿ ಇರ್ತಾವು, ಅವನು ಕೂಡ ಫಿಲ್ ಮಾಡೋದು ಬಹಳ ಕಷ್ಟ ಆಗೈತಿ. ಎಸ್ ಸರ್, ಅರ್ಥ ಆಯ್ತು ನನಗೆ. ಈಗ ನಿಮ್ಮನ್ನ ಶಾಸಕರಾಗಿ ಆಯ್ಕೆ ಮಾಡ್ಬಿಟ್ಟಿರ್ತಾರ ಜನ, MLA ನಾವು ಶಾಸಕರನ್ನಾಗಿ ಮಾಡಿದೀವಿ, ಅವ್ರು ನಮ್ ಕೆಲಸ ಎಲ್ಲ ಮಾಡ್ಬೇಕು ಅನ್ನೋ ಉಮೇದಿಯಲ್ಲಿ ಅವ್ರು ಇರ್ತಾರ. ನಿಜಕ್ಕೂ ಶಾಸಕರಿಗೆ ಇರುವಂತ ಸವಾಲೇನು, ಶಾಸಕರಿಗೆ ಇರುವಂತ ಕಷ್ಟಗಳೇನು, ಅದನ್ನು ಸ್ವಲ್ಪ ಅವ್ರು ಅರ್ಥ ಮಾಡ್ಕೊಳ್ಳಿ ಅಲ್ಲ. ಏನ್ ಹೇಳ್ತೀರಿ? ಏನ್ ಕಷ್ಟಗಳು? ಏನಿಲ್ಲ, ಜನನು ಕೂಡ ಈಗಿನ ನಮ್ಮ ಸರ್ಕಾರದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಾರ. ನಮ್ಮ ಶಾಸಕರು ಹಂಗೆಂದೂ ಕೂಡ ಜವಾಬ್ದಾರಿಯಿಂದ ನುಣುಚ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಆದ್ರೆ ಸರ್ಕಾರದ ಪರಿಸ್ಥಿತಿ ಈ ರೀತಿ ಇರೋದ್ರಿಂದ ಇವತ್ತಿಲ್ಲ ನಾಳೆ ಕೆಲಸ ಹಾಕುವಂತಕ್ಕಂಥ ಆಶಾಭಾವನೆಯಿಂದ ನಮ್ಮ ಜನನು ಕೂಡ ದಾರಿ ಕಾಯಕೈತಿ. ಅಂದ್ರೆ ಸದ್ಯದ ಸರ್ಕಾರದ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ, ಇನ್ನು ಎಲ್ಲಾ ಸರಿ ಐತಿ. ಆರ್ಥಿಕ ಪರಿಸ್ಥಿತಿಯಿಂದ ಒಂದಿಷ್ಟು ಅದ ಮೇನ್ ಅಲ್ರಿ ಸರ್, ಅದಲ್ರಿ?
ಅದಿದ್ರೆ ಎಲ್ಲ. ಓಕೆ, ಈಗ ಅಧಿವೇಶನ ಕೂಡ ನಡೆದದ. ಯಾವ ವಿಚಾರಗಳು ಚರ್ಚೆ ಆಗ್ಬೇಕು ಅಂತ ಬಯಸ್ತೀರಿ ತಾವು? ಈಗ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಸ್ಕೂಲ್ ಬಿಲ್ಡಿಂಗಿನ ಅವಶ್ಯಕತೆ ಭಾಳ. ಸ್ಕೂಲ್ ಬಿಲ್ಡಿಂಗ್ ಅದನ್ನ ಮಂಜೂರು ಮಾಡಿಸ್ತಕ್ಕಂಥ ಪ್ರಯತ್ನ ಈಗಾಗಲೇ ಅದ್ರ ಬಗ್ಗೆ ಹೌಸನ್ನು ಗಮನ ಸೆಳೆಸ್ತಕ್ಕಂಥ ಒಂದು ಕ್ವಶನ್ ಕೂಡ ಹಾಕೀನಿ. ಅದು ಅಲ್ಲಿ ಬಂದಪ್ಪ ಅಂದ್ರೆ ಖಂಡಿತವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತಾರೆ. ಅದು ಒಂದು. ಜೊತೆಗೆ ಈಗ ನಿರಂತರವಾಗಿ ಡೆಂಗು ಪ್ರಾರಂಭ ಆಗಿದ್ದ ನಮ್ಮ ತಾಲೂಕಿನಿಂದ. ಡೆಂಗು ನಮ್ಮಲ್ಲಿ ಒಂದು ಮಗು ಕೂಡ ತೀರೋದು. ಅದರ ಹತೋಟಿಗಾಗಿ ಮತ್ತು ಅದಕ್ಕೆ ಬೇಕಾಗತಕ್ಕಂಥ ಔಷಧಿ ಆಗಲಿ ಡಾಕ್ಟರ್ಸ್ ಆಗಲಿ ಅದನ್ನು ಕೂಡ ಕೊಡಲಿಕ್ಕೆ ಈಗ ಪ್ರಯತ್ನ ಮಾಡಕತ್ತೀವಿ. ಮಾನ್ಯ ಸಚಿವರು ಕೂಡ ಹೆಚ್ಚಿನ ರೀತಿಯೊಳಗೆ ಗಮನ ಸೆಳೆದು ಆ ಕಡೆಗೆ ಹತೋಟಿಗೆ ಏನು ಕ್ರಮ ಕೈಗೊಳ್ಬೇಕು ಅದನ್ನು ಕೂಡ ಮಾಡಕ. ಸರ್, ಇದ್ರ ಜೊತೆಗೆ ಬಹಳ ವರ್ಷಗಳಿಂದ ಈ ದೇವಸ್ಥಾನ ಏನು ನೆನೆಗುದಿಗೆ ಬಿದ್ದಿದೆ, ಅಪೂರ್ಣ ಆಗಿದೆ. ತಿಮ್ಕೇಶ್ವರ ಟೆಂಪಲ್ ನಿಮ್ಗೆ ಗೊತ್ತಿದೆ, ಕುಮ್ಮೂರಿನ ದೇವಸ್ಥಾನ. ಅದಕ್ಕೇನಾದ್ರು ನೀವು ಉತ್ತರ ಕೊಡ್ಬೋದಾ? ಅಲ್ಲಿ ಅರ್ಚಕರೆಲ್ಲ ಬಹಳ ವರ್ಷಗಳಿಂದ ಕೂಡ ಕೇಳ್ಕೊಳ್ತಾ ಇದ್ರೆ ಅದು ನಮ್ಮ ಊರಾಗ ಒಂದ್ ಆಗ ಕುಂತಲ್ರಿ ಅಂತ. ಅದಕ್ಕೇನು ಉತ್ತರ ಕೊಡ್ತೀರಿ ನಮ್ಮ ಊರಿನ ಜನರಿಗೆ? 13ರಿಂದ 18ರವರೆಗೆ ನಾ ಶಾಸಕನಾಗಿದ್ದಾಗ ನಮ್ಮ ಕಾಗ್ನಲ್ಲಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಅದಕ್ಕೇನು ದುಡ್ಡು ಬೇಕು, ಯಾವ ಕಾಮಗಾರಿ ಮಾಡ್ಬೇಕಂತ ಎಲ್ಲ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಅಪ್ರೂವ್ ಮಾಡಿಸಿ ಕೆಲಸ ಪ್ರಾರಂಭ ಮಾಡಿಸಿದ್ದೆ. ಬಟ್ ತದನಂತರ 18ರಿಂದ ಇತ್ಲಾಗ್ ಬಂದಿರತಕ್ಕಂಥ ಹಿಂದಿನ ಶಾಸಕರು ನಮ್ಮ ಕಾಗ್ನಲ್ಲಿ ಅಭಿವೃದ್ಧಿ ಪ್ರಾಧಿಕಾರದ ಕಡೆಗೆ ಅವರು ಕಾಳಜಿನ ವಹಿಸಲಿಲ್ಲ. ಹೀಗಾಗಿ ಅದು 5 ವರ್ಷದಿಂದ ನೆನಗುದಿಗೆ ಬಿತ್ತು. ಬಹಳ ವರ್ಷ ಆತ್ರಿ ಸರ್, 5-6 ವರ್ಷ ಆಯ್ತು ನೆನಗುದಿಗೆ ಬಿದ್ದು. ಮತ್ ಇದು 1 ವರ್ಷ ಸೇರಿದ್ರೆ 6-7 ವರ್ಷ ಆಕೈತಿ ನೆನಗುದಿಗೆ ಬಿದ್ದೈತಿ. ಹಿಂಗಾಗಿ ನಾನು ಕೂಡ ಸ್ವತಃ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಮ್ಮ ಆ ಗ್ರಾಮದ ಜನರನ್ನ ಕರ್ಕೊಂಡು ಹೋಗಿ ನೋಡ್ಕೊಂಡು ಇಂಜಿನಿಯರ್ ಕರ್ಕೊಂಡು ಹೋಗಿ ಅದಕ್ಕೆ ಏನೇನು ಬೇಕಾಕೈತಿ, ಯಾವ ರೀತಿ ಮಾಡ್ಬೇಕಂತ ಸಂಪೂರ್ಣ ಅದೊಂದು ಉಳಿದಿರ್ತಕ್ಕಂಥ ಕೆಲಸಗಳಿಗೆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಸಿ ಆ ಆ್ಯಕ್ಷನ್ ಪ್ಲ್ಯಾನ್ ಪ್ರಕಾರ ಈಗ ನಮ್ಮ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಅವ್ರ ಅಧ್ಯಕ್ಷತೆಯೊಳಗೆ ಸಭೆಯೂ ಕೂಡ ಆಗೈತಿ. ಸಭೆಯಲ್ಲಿ ಕೂಡ ಟರಾವ್ ಆಗೈತಿ ಮಾಡ್ಬೇಕಂತೇಳಿ. ನಮ್ಮಲ್ಲೇ ಅನುದಾನ ಐತಿ. ನಮ್ಮ ಕಾಗ್ನಲ್ಲಿ ಅಭಿವೃದ್ಧಿ ಪ್ರಾಧಿಕಾರದೊಳಗೆ ಇವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಪಟ್ಟಿಗೆ ಹಣ ಐತಿ. ಸರ್ಕಾರದ್ದೇನಿಗೆ ಕೊಡೋದು ಬೇಡ, ಇದ್ದಂಥ ಹಣದಲ್ಲೇ ನಾವು ಕೆಲಸ ಮಾಡಕ್ಕೆ ಪರ್ಮಿಷನ್ ಕೇಳಿದ್ವಿ. ಪರ್ಮಿಷನ್ ಕೂಡ ಕೊಟ್ಟರೆ ಸರ್ಕಾರದಿಂದ ಈಗ ಒಂದು ಅಧಿಕೃತ ಆದೇಶ ಆಗ್ಬೇಕಾಯ್ತು. ಆದೇಶ ಆದ ನಂತರ ಈಗ ಅದನ್ನು ಬೇಗನೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಹಂಗಾದ್ರೆ ಈ ಮೂಲಕ ಕುಮ್ಮೂರಿನ ಗ್ರಾಮದ ಜನತೆಗೆ ನೀವು ಆಶ್ವಾಸನೆ ಕೊಡ್ಬೋದು, ಇನ್ ಇಷ್ಟು ದಿವಸದಲ್ಲಿ ರೆಡಿ ಆಗತ್ತಪ್ಪ ನಿಮ್ ದೇವಸ್ಥಾನ ಅಂತ ಕೆಲಸನ ಪ್ರಾರಂಭ ಮಾಡ್ತೇವೆ. ಹೌದ್ರಿ, ಇದನ್ನ ನಂಬೋದು. ಆಯ್ತು ಸರ್, ಈಗ ನೆಕ್ಸ್ಟ್ ಬೇರೆ ಏನೇನ್ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ರಿ? ಈಗ ನೀವು ಏನ್ ಸವಾಲುಗಳನ್ನ ಎದುರಿಸ್ತಾ ಇದ್ರಿ? ಈಗ ಸದ್ಯ ನಮ್ಮ ಬ್ಯಾಡಗಿ ಮತ ಕ್ಷೇತ್ರದೊಳಗೆ 5 ಕೆರೆ ನೀರು ತುಂಬತಕ್ಕಂಥ ಯೋಜನೆ ಅದಾವ. ಈಗಾಗಲೇ ಮಳೆ ಬಂದಿರೋದ್ರಿಂದ, ಮಳೆ ತುಂಬಿ ಹರಿತಾ ಇರೋದ್ರಿಂದ ಇವತ್ತು ಎಲ್ಲ ಆ ಯೋಜನೆಗಳು ಇವತ್ತು ಪ್ರಾರಂಭ ಮಾಡಿಸಿವಿ. ಎಲ್ಲ ಕೆರೆಗೂ ಕೂಡ ನೀರು ಹೊಂಟೈತಿ. ಭಾಳ ಕಡೆಗೆ ನಮ್ಮ ರೈತರು ಎಲ್ಲೇ ಹೋದ್ಸಲ್ದಂಗೆ ಮಳೆ ಹೋಗಿ ನಮ್ಮ ಕೆರೆ ತುಂಬತೈತೆ ಇಲ್ಲೋ, ನಿಮ್ಮ ಕೆರೆ ತುಂಬತೈತೆ ಇಲ್ಲೋ ಅಂತಕ್ಕಂಥ ಆತಂಕದಿಂದ ಅಲ್ಲೇದಲ್ಲೇ ಅವರೇ ಮುಂದುವರೆದು ತಮ್ಮ ಕೆರೆಗೆ ರಾತ್ರಿ ಹೋಗಿ ಆ ಪೈಪ್ಲೈನ್ ಹೊಡ್ಕೊಂಡು ತಮ್ಮ ಊರಿಗೆ ತಗೊಂಡು ಹೋಗ್ತಕ್ಕಂಥದ್ದು, ಇನ್ನೊಂದು ಊರಿಗೆ ತಗೊಂಡು ಹೋಗ್ತಕ್ಕಂಥದ್ದು ಇದು ಕೂಡ ಭಾಳ ತಪ್ಪು ನಮ್ಮ ರೈತರು ಮಾಡ್ತಕ್ಕಂಥದ್ದು. ಯಾಕಂದ್ರೆ ಒಳ್ಳೆ ಮಳೆ ಬರಕತ್ತೈತಿ, ಹೊಳೆಗಳು ಚೆನ್ನಾಗಿ ಹರಿಯಕತ್ತಾವ. ಆ ಕಾರಣಕ್ಕೋಸ್ಕರ ನಾ ರೈತರಲ್ಲಿ ವಿನಂತಿ ಮಾಡ್ಕೊಂತಾನೆ, ಎಲ್ಲಾ ಗ್ರಾಮಗಳಿರ್ತಕ್ಕಂಥವ್ರು ಎಲ್ಲರೂ ರೈತರ. ಹೌದ್ರಿ, ಎಲ್ಲಾ ರೈತರು ಕೂಡ ಹಿತ ಕಾಪಾಡ್ತಕ್ಕಂಥದ್ದು ಸರ್ಕಾರದ್ದು ನಮ್ದು ಜವಾಬ್ದಾರಿ. ಅಧಿಕಾರಿಗಳು ಕೂಡ ಹಗಲು ರಾತ್ರಿ ಕೂಡ ಕಷ್ಟಪಟ್ಟು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಏನೋ ದುರಾಸೆಗೆ ಹೋಗಿ ನಮ್ಮ ರೈತರು ತಮ್ಮ ಗ್ರಾಮದ ಅಷ್ಟೇ ಕೆರೆ ತುಂಬಲಿ, ಮುಂದುವರೆದು ಏನಾರು ಯಾಕಾಗಲ್ದ ಅಂತಕ್ಕಂಥ ಭಾವನೆ ಏನೈತಲ್ಲ, ದಯಮಾಡಿ ಆ ಭಾವನೆಯನ್ನ ಬಿಟ್ಟು ಎಲ್ಲರೂ ಕೂಡ
ಸಹಕರಿಸ್ಕೊಂಡು ನಮ್ಮ ಅಧಿಕಾರಿಗಳ ಕೂಟಾಗ ಸಹಕರಿಸ್ಕೊಂಡು ಎಲ್ಲ ನಮ್ಮ ಬ್ಯಾಡಗಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳು ನೀರು ತುಂಬಿಸ್ತಕ್ಕಂಥ ಕೆಲಸಕ್ಕೆ ಸಹಕಾರವನ್ನ ನಮ್ಮ ರೈತರಲ್ಲಿ ಕೂಡ ನಾನು ಮನವಿ ಮಾಡ್ಕೊಂತ ಸರ್. ಹಾಗೇನೆ ರೈತರು ಬಹಳ ಕಷ್ಟದಲ್ಲಿ ಇರ್ತಾರೆ ಯಾವಾಗ್ಲೂ. ಅದಕ್ಕೆ ಯಾಕಂತ ಹೇಳಿದ್ರೆ ಬೆಳೆ ವಿಮೆಯಿಂದ ಹಿಡಿದು ಗೊಬ್ಬರ, ಔಷಧಿ, ಬೀಜ ಎಲ್ಲಾದ್ರಲ್ಲೂ ಕೂಡ ಅವರು ಸ್ವಲ್ಪ ಸಮಸ್ಯೆಗಳನ್ನ ಅನುಭವಿಸ್ತಾನೆ ಇರ್ತಾರೆ. ನೀವು ಒಪಿನಿಯನ್ ತಗೊಂಡಿದ್ದೀರಾ? ಏನೇನ್ ಪ್ರಾಬ್ಲಮ್ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ? ಅಧಿಕಾರಿಗಳಿಗೆ ಏನಾದ್ರು ತರಾಟೆ ತೆಗೆದುಕೊಳ್ಳೋ ಕೆಲಸ ಮಾಡಿದ್ದೀರಾ? ಇವೆಲ್ಲದಕ್ಕೆ ಕಾರಣ ನೇಚರ್, ನಿಸರ್ಗ ನಮ್ಮೆಲ್ಲರಿಗೂ ರೈತರಿಗೆ ಅನುಕೂಲತೆಯನ್ನು ಕಲ್ಪಿಸಿಕೊಟ್ರೆ ನಾವು ರೈತರು ಯಾವ ಸರ್ಕಾರದ ಒಂದು ಹಣಕಾಸಿನ ನೆರವಾಗ್ಲಿ ಮತ್ತೊಂದಾಗ್ಲಿ ನಾವು ನಿರೀಕ್ಷಣೆ ಇಟ್ಕೊಳಕ್ ಹೋಗ್ತೀವಿ. ಆ ರೀತಿ ರೈತರು ನಮ್ಮ ಮನಸ್ಸಿನಾಗ ಐತಿ. ಏನಪ್ಪಾ ನಾವು ಬೆಳೆದಿರ್ತಕ್ಕಂಥ ಮಾಲಿಗೆ ಸರಿಯಾದ ಬೆಲೆ ಇಲ್ಲ, ನಿಸರ್ಗ ನಮ್ ಕುಟಕ್ಕೆ ಸಹಕರಿಸಿಲ್ಲ. ಹಿಂಗಾಗಿ ರೈತ ಎಲ್ಲಾ ನಿಟ್ಟಿನಲ್ಲಿ ಪೆಟ್ಟಿಗೆ ಒಳಗಾಕನ. ಈ ರೀತಿಯಾಗಿ ಅವಂಗ ತೊಂದರೆ ಆದಾಗ, ಕಷ್ಟ ಆದಾಗ ತಾಯೇನು ಖರ್ಚು ಮಾಡಿರ್ತಕ್ಕಂಥದ್ದನ್ನಾದ್ರೂ ಕೂಡ ಕನಿಷ್ಠ ಸರ್ಕಾರ ಕೊಡ್ಲಿ ಅಂತಕ್ಕಂಥದ್ದು ಅವ್ರ ಬೇಡಿಕೆ ಇರ್ತೈತಲ್ಲ ಹೊರತು ವಿಶೇಷವಾಗಿ ಯಾವುದೇ ಸರ್ಕಾರದ ಮೇಲೆ ದುರಾಸೆ ಆಗ್ಲಿ ಮತ್ತೊಂದಾಗ್ಲಿ ಯಾವುದು ಕೂಡ ನಮ್ಮ ರೈತರಲ್ಲಿ ಇರೋದಿಲ್ಲ. ಹೋದ್ಸಲ ಮಳೆ ಕೊರತೆಯಿಂದ ಬಹಳಷ್ಟು ರೈತರು ಬೆಳೆ ಅತಿವೃಷ್ಟಿ ಆಯ್ತು, ಅವ್ರಿಗೆ ಬರ್ತಕ್ಕಂಥ ಆದಾಯ ಬರಲಿಲ್ಲ. ಹೀಗಾಗಿ ಬರ ಪರಿಹಾರ ಕೇಳಿದ್ರು. ಬರ ಪರಿಹಾರ ನಮ್ಮ ರಾಜ್ಯ ಸರ್ಕಾರ 1,000 ಮುಂಚಿತವಾಗಿ ಕೊಡ್ತು. ತದನಂತರ ಕೇಂದ್ರದಿಂದ ಬಂದಿರತಕ್ಕಂಥ ಒಂದಿಷ್ಟು 3,000 ಎಷ್ಟು ಕೊಡ್ತು. ಈ ರೀತಿಯಾಗಿ ರೈತರಿಗೆ ಅದೇನು ಆ ಕೊಟ್ಟದ್ದು ಅದಕ್ಕೂ ಮುಟ್ಟೋದಲ್ಲ. ಅದ್ರ ಜೊತೆಗೆ ಬೆಳೆ ವಿಮೆನೂ ಕೂಡ ಕೆಲವೊಂದು ಪಂಚಾಯತಿ ಬಂದು ಕೆಲವೊಂದು ಪಂಚಾಯತಿ ಬರಲೇ ಇಲ್ಲ. ಅದರಲ್ಲೂ ಕೂಡ ನಮ್ಮ ರೈತರಿಗೆ ಅನ್ಯಾಯ ಆಗೈತಿ. ಅದನ್ನ ಈಗ ಅದಕ್ಕಿಂತ ಪೂರ್ವದಲ್ಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಎಲ್ಲ ಜಿಲ್ಲೆಯ ಶಾಸಕರು ಸೇರಿಕೊಂಡು ಒಂದು ಕನಿಷ್ಠ ನಮ್ಮ ರೈತರಿಗೆ ಈ ಕಷ್ಟ ಕಾಲದಲ್ಲಿ ಒಂದಿಷ್ಟು ಪರಿಹಾರ ಸಿಗಲಿ ಅಂತೇಳಿ ಮುಂಗಡವಾಗಿ ಪ್ರತಿ ಒಂದು ಖಾತೆದಾರನಿಗೆ 25,000 ರೂಪಾಯಿ ಬೆಳೆ ಪರಿಹಾರವನ್ನ ವಿಮೆ ಪರಿಹಾರವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನ ನಾವು ಕೂಡ ಮಾಡಿದ್ವಿ. ಅದು ತಕ್ಕ ಮಟ್ಟಿಗೆ ಅನುಕೂಲ ಆಯ್ತು. ಈಗೇನಾಗೈತಿ 25,000 ಏನೋ ನೆಮ್ಮದಿ ಆಯ್ತು. ಮುಂದೆ ಕೆಲವೊಂದು ಗ್ರಾಮಗಳಲ್ಲಿ 0 ಆಗಿ ಅವ್ರಿಗೇನು ಪರಿಹಾರ ಬರಲಿಲ್ಲ. ಆ ಬಳಿಕ ಕೆಲವೊಂದು ಗ್ರಾಮ ಪಂಚಾಯತ್ಗೆ 50%, 60%, 80% ತನಕ ಸಿಕ್ತು. ಇದರಿಂದ ಕೂಡ ಬಹಳಷ್ಟು ಹಳ್ಳಿಗಳಲ್ಲಿ ನಮ್ಮ ರೈತರು ಕಷ್ಟವನ್ನ ಅನುಭವಿಸ್ಲಿಕ್ಕೆ ಹತ್ಯಾರ. ಆದ್ರೂ ಕೂಡ ನಾವು ಅಧಿಕಾರಿಗಳಿಗೆ ಎಲ್ಲೆಲ್ಲಿ ಯಾವ ಊರಿಗೆ ಎಷ್ಟೆಷ್ಟು ಜನರಿಗೆ ಬರ ಪರಿಹಾರ ಸಿಕ್ಕೈತಿ ಮತ್ತು ಬೆಳೆ ವಿಮೆ ಸಿಕ್ಕೈತಿ, ಸಿಗದೇ ಇದ್ದಂತಾರ ಯಾರು ಎಷ್ಟು ದಿನ ಐತಿ ಅದನ್ನೆಲ್ಲ ಮಾಹಿತಿಯನ್ನು ಕೂಡ ಕೊಟ್ಟು ತರಿಸ್ಕೊಂಡು ಅದನ್ನ ಮುಂದೆ ಸರ್ಕಾರದ ಗಮನಕ್ಕೆ ತಂದು ಅದರಿಂದ ಏನಾದರೂ ಸ್ವಲ್ಪ ಮಟ್ಟಿಗಾದ್ರೂ ರೈತರಿಗೆ ಸಹಾಯ ಮಾಡ್ಬೇಕು ಅಂತಕ್ಕಂಥ ವಿಚಾರ ನಮ್ದೈತಿ. ಅಂದ್ರೆ ಮನಸ್ಸಿನಾಗದ ಐತಿ. ಅದನ್ನ ಮುಂದೆ ಕ್ರಿಯೆ ಒಳಗೆ ತರ್ಬೇಕಂತ ನಿಸರ್ಗ ಸಹಕರಿಸಿದ್ರ ಅವ್ರ ಬದುಕು ಸ್ವರ್ಗ ಆಕೈತಿ. ಹೌದು, ಎಸ್ ಸರ್. ಅಂದ್ರೆ ನಿಮಗೆ ಬಹಳಷ್ಟು ಒಳ್ಳೊಳ್ಳೆ ಆಲೋಚನೆಗಳಿದಾವೆ. ಕೆಲವೊಂದು ಪರಿಸ್ಥಿತಿ ವಾಸ್ತವದಲ್ಲಿ ಸರಿ ಇಲ್ಲದೆ ಕಾರಣ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿದಾವೆ, ಅಷ್ಟು ಮಾತ್ರ ಹೇಳ್ಬಹುದು. ನೆಕ್ಸ್ಟ್ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀರಿ. ಎಸ್ ಸರ್. ಈಗ ಒಬ್ಬ ಶಾಸಕರಾಗಬೇಕು ಅಂತ ಹೇಳಿದ್ರೆ ನಿಮ್ ಪ್ರಕಾರ ಇವತ್ತು ಪ್ರಸ್ತುತ ರಾಜಕೀಯದಲ್ಲಿ ಏನ್ ಅರ್ಹತೆ ಇರಬೇಕು? ನಿಜ ಹೇಳಿದ್ರೆ ಬಹಳಷ್ಟು ಜನರಿಗೆ ಬೇಜಾರಾಕೈತಿ. ಈಗ ಮೊದಲು ಒಂದು ಕಾಲಕ್ಕೆ ನಾವು ರಾಜಕೀಯ ಪ್ರವೇಶ ಮಾಡಿದಾಗ ಜನ ಎಲ್ಲಿ ಕೂಡ ನಮ್ಮನ್ನ ದುಡ್ಡು ಕೇಳ್ತಿರಲಿಲ್ಲ. ಒಂದು ಮಂಡಕ್ಕಿ, ದಾಣಿ, ಚಾ ಅಷ್ಟು ಕೊಟ್ಬಿಟ್ರೆ ನಮ್ಮ ಎಲೆಕ್ಷನ್ ಹಾಕದ್. ನಾ 87ರಿಂದ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಕೆಲಸ ಮಾಡೇವಿ. ನಂತರ ಇಲೆಕ್ಷನ್ನಾಗೂ 94 ಗೆದ್ದು ಬಂದಿದ್ವಿ, 89 ಸೋತಿದ್ದೆ, ತಿರುಗಿ 99 ಗೆದ್ದಿದ್ವಿ. ಪ್ರತಿ ಇಲೆಕ್ಷನ್ ಪ್ರತಿ ಹಂತದಲ್ಲಿ ಕೂಡ ಚುನಾವಣೆ ವೆಚ್ಚ, ಅಭ್ಯರ್ಥಿಯ ಚುನಾವಣೆ ವೆಚ್ಚ ಹೆಚ್ಚಾಗ್ತಾನೆ ಹೋಗ್ತೈತೆ ಹೊರತು ಕಡಿಮೆ ಅಂಕ್ರಿ ಇಲ್ಲ. ಈ ಪರಿಸ್ಥಿತಿ ಐತಿ. ಇಲ್ಲೇ ದುಡ್ಡು ಮುಖ್ಯ, ಜೊತೆಗೆ
ಆ ಶಾಸಕನ ಆಗಲೇಬೇಕು ಅಂತಕ್ಕಂಥ ಇಚ್ಛೆ ಇರ್ತಕ್ಕಂಥ ವ್ಯಕ್ತಿ. ಕೇವಲ ಒಂದು ಸಮಾಜದ ಓಟ್ ಹಾಕಿದ್ರೆ ನಾವು ಆರಿಸಿ ಬರೋದಲ್ಲ. ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ವರ್ಗಗಳ ಎಲ್ಲ ಸಮಾಜದವರ ಪ್ರೀತಿ ವಿಶ್ವಾಸ, ಅವ್ರಿಗೆ ಕಷ್ಟ ಸುಖ, ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದಾಗ ಮಾತ್ರ ಜನ ನಮ್ಮನ್ನು ಪ್ರೀತಿ ಮಾಡ್ತಾರೆ, ನಮಗೆ ಗೌರವ ಕೊಡ್ತಾರೆ, ಒಳ್ಳೆಯರಪ್ಪ ಅಂತೇಳಿ. ಈ ರೀತಿ ಆ ವ್ಯಕ್ತಿತ್ವವನ್ನು ಶಾಸಕರಾಗಬೇಕು ಅನ್ನತಕ್ಕಂಥವ್ರು ಬೆಳೆಸ್ಕೋಬೇಕು. ಮತ್ತು ವಿಶೇಷವಾಗಿ ದುಡ್ಡಿದ್ದವನ ಶಾಸಕನಾಗ್ತಾನೆ ಅನ್ನೋದು ಕೂಡ ಕಷ್ಟ, ಅದನ್ನ ಬರೆದು ಕೊಡಕ್ಕಾಗಲ್ಲ, ಆಗೋದಲ್ಲ. ಅಲ್ಲಿ ಕ್ಷೇತ್ರಗಿರ್ತಕ್ಕಂಥ ಅವೇನು ತನ್ನ ಪ್ರಭಾವವನ್ನು ಬೀರಿಸ್ಕೊಂಡಿರ್ತಾನ, ಆ ಪ್ರಭಾವದ ಮೇಲೆ ಪ್ರೀತಿ ವಿಶ್ವಾಸದ ಮೇಲೆ ಗೆದ್ದು ಬರ್ತಕ್ಕಂಥ ಅವಕಾಶಗಳು ಜಾಸ್ತಿ ಇರ್ತವೆ. ಆದ್ರೆ ನೀವು 4 ಸರಿ ಗೆದ್ಕೊಂಡ್ ಬಂದಿರಲ್ರಿ ಸರ್. ಈ ಪ್ರಸ್ತುತ ರಾಜಕಾರಣದಲ್ಲಿ ಜನ ಏನೇನೋ ಕೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಜನಪ್ರತಿನಿಧಿನ? ಇದಕ್ಕೆ ಜನರ ಮ್ಯಾಗ ದೂಷಣೆ ಮಾಡೋಕ್ಕಾಗೋದಲ್ಲ. ಅವ್ರ ಕಷ್ಟ ಸುಖ ಆ ಥರ ಇರ್ತಾವ. ಅವ್ರಿಗೆ ಆ ಖರ್ಚನ್ನು ನಿಭಾಯಿಸ್ತಕ್ಕಂಥ ಯಾವುದೇ ಮೂಲ ಆದಾಯ ಇರೋದಿಲ್ಲ. ಅಂದಾಗ ನಮ್ಮ ಶಾಸಕರ ಹತ್ರ ಹೋದಾಗ, ಜನಪ್ರತಿನಿಧಿಗಳ ಹತ್ರ ಹೋದಾಗ ನಮ್ಮ ಕಷ್ಟಕ್ಕೆ ಏನಾದರೂ ಪರಿಹಾರ ಸಿಗ್ತದೇನೆ ಅಂತಕ್ಕಂಥ ಒಂದು ಆಶ್ವಾಸನೆ ನಿರೀಕ್ಷಣೆ ಇಟ್ಕೊಂಡು ಬಂದಿರ್ತಾವೆ. ಅನಿವಾರ್ಯವಾಗಿ ನಮ್ಮ ಜನರ ಪ್ರೀತಿ ವಿಶ್ವಾಸ ಉಳಿಸ್ಕೋಬೇಕು ಅಂತಕ್ಕಂಥ ವಿಚಾರದ ಹಿನ್ನೆಲೆ ಒಳಗೆ ನಾವು ಕೂಡ ಯೋಚನೆ ಅವ್ರ ಸಹಾಯಕ್ಕೆ ಒಟ್ಟು ಅಂತಕ್ಕಂಥ ವಿಚಾರ ಐತಿ. ಫೈನ್ ಸರ್, ಬಹಳ ಪ್ರಾಮಾಣಿಕವಾಗಿ ನೀವು ಮಾತನಾಡ್ತಾ ಇದ್ರಿ, ಅದು ಬಹಳ ಪ್ರಶಂಸನೀಯ. ವಿಶ್ವವಿಖ್ಯಾತಿನ ಗಳಿಸಿದಂತ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರವನ್ನ ತಾವು ಪ್ರತಿನಿಧಿಸ್ತಾ ಇದ್ದೀರಿ, 4 ಬಾರಿ ಗೆದ್ದಿದ್ದೀರಿ, ಆಮೇಲೆ ಕೆಲವು ಸಲ ಸೋತಿದ್ದೀರಿ ಕೂಡ. ಈ ಸೋಲು ಗೆಲುವನ್ನ ತಕ್ಕಡಿ ಹಾಕಿ ನೋಡಿದಾಗ ಇಂಥ ಕಾರಣಕ್ಕೆ ಸೋತೆ, ಇಂಥ ಕಾರಣಕ್ಕೆ ಗೆದ್ದೆ ಅಂತ ನಿಮ್ಮಲ್ಲಿ ಅವಲೋಕನ ನಡೆದಿದೆಯಾ? ನಡೆದಿದ್ರೆ ಏನು ಅಂತ ಹೇಳ್ಕೊಳ್ಬೋದಾ? ಕೆಲವೊಂದು ಸಂದರ್ಭದೊಳಗೆ ಅಧಿಕಾರದಲ್ಲಿದ್ದಂಥ ವ್ಯಕ್ತಿಗಳು ಯಾರೇ ಇರಲಿ, ನಾನೇ ಇರಲಿ, ಯಾರೇ ಇರಲಿ, ನಡೀತಕ್ಕಂಥ ವ್ಯಕ್ತಿ ಎಡ್ಬೋದು ಸಹಜಿಕ. ನಾವು ಅವ್ರು ಬಂದಿರತಕ್ಕಂಥ ಸಮಸ್ಯೆಗಳಿಗೆ ಸರಿಯಾದ ರೀತಿಯೊಳಗೆ ಸ್ಪಂದನೆ ಮಾಡಿದರೆ ನಾವು ಅವ್ರನ್ನ ಧಿಕ್ಕರಿಸಿ ಹಂಗ ಹೋಗ್ಬಿಟ್ನಪ್ಪ ಅಂದ್ರೆ ಅವ್ ಮನಸ್ಸಿನಾಗ ಇಟ್ಕಂತಾನ. ಜಿದ್ ಸಾಧಿಸ್ತಾರೆ ಅಂಥವು ತಪ್ಪು ನಮ್ಮಿಂದ ಆಗಿರ್ತವೆ, ಯಾರಿಂದ ಆಗಿರ್ತವೆ, ಸರಿಪಡಿಸ್ಕೊಂಡು ಅದನ್ನು ಒಳ್ಳೆ ಮರುಪರಿಶೀಲನೆ ಮಾಡಿ ನಾನು ಈ ಕಾರಣಕ್ಕಾಗಿ ಸೋತೆ ಅಂತಕ್ಕಂಥದ್ದು ಅವನ ಮನಸ್ಸಿನಾಗಿತ್ತಂದ್ರೆ ಸರಿಪಡಿಸ್ಕೊಂಡ್ರೆ, ಮತ್ತು ಈಗಿನ ರಾಜಕೀಯ ವ್ಯವಸ್ಥೆ ತಮಗೂ ಕೂಡ ಗೊತ್ತು, ಹೆಚ್ಚು ಕಡಿಮೆ ಎದ್ರ ಮ್ಯಾಗ ಹೊಂಟೈತಿ ಅಂತೇಳಿ. ಅದನ್ನ ನಾವು ಬಾಯ್ ಬಿಡಕ್ಕೆ ಹೋಗೋದಲ್ಲ. ಕರೆಕ್ಟ್. ಹಿಂಗಾಗಿ ಹಣದ ಜೊತೆಗೆ ಇನ್ನೊಂದು ಪ್ರಭಾವನೂ ಕೂಡ ಐತಿ, ಜಾತಿ ಪ್ರಭಾವ. ಹಿಂಗಾಗಿ ಕೆಲವೊಂದು ಸಂದರ್ಭದೊಳಗೆ ಅದನ್ನು ಕೂಡ ಅನುಭವಿಸಿ. ಯಾವಾಗಾದ್ರೂ ಅನ್ಸಿದ್ಯಾ ಸಾಕಪ್ಪ ಈ ರಾಜಕಾರಣ ಅಂತ ಅನ್ಸಿದ್ಯಾ ನಿಮ್ಗೆ? ಅನ್ಸಿತ್ರಿ? ಬಟ್ ಈಗ ಅನಿಸ್ಬಾರದ್ರಿ, ಈಗ ಪ್ರೆಸೆಂಟ್ ನೀವು ಹಾಲಿ ಇದೀರಿ. ಇಲ್ಲ, ಈ ಅವಧಿ ನಾವು ಜನರಿಗೆ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಆ ವಿಶ್ವಾಸ ಅದ ನಿಮ್ಗೆ, ಆ ತೃಪ್ತಿ ಅದ. ಎಸ್ ಸರ್, ನಿಮ್ಮ ಕನಸಿನ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ ಹೆಂಗೈತ್ರಿ? ಬ್ಯಾಡಗಿ ವಿಧಾನಸಭಾದಂತ ಕ್ಷೇತ್ರ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ, ಅಷ್ಟೊಂದು ಕಾಂಪ್ಯಾಕ್ಟ್ ಆಗೈತಿ. ನಮ್ದು ಕ್ಷೇತ್ರ ಏನೈತಿ ಅಂದ್ರೆ ಹಾವೇರಿ ತಾಲೂಕುನು 25 ಹಳ್ಳಿ ಅದಾವ. ಹೌದು. ರಾಣೆಬೆನ್ನೂರು ತಾಲೂಕುನು 26 ಹಳ್ಳಿ ಅದಾವ. ಅದನ್ನು ಸೇರ್ಕೊಂಡು ಬ್ಯಾಡಗಿ ತಾಲೂಕಿನ 66 ಹಳ್ಳಿ. ಇವನು ಸೇರ್ಕೊಂಡು ಒಂದು ಮತಕ್ಷೇತ್ರ. ನಿಮಗೆ ಶಕ್ತಿ ಜಾಸ್ತಿ ಐತಿ ಅಂತ ಅರ್ಥ. ಶಕ್ತಿ ಅನ್ನೋದಕ್ಕಿಂತ ಮತ್ತೆ ಅನಿವಾರ್ಯ ಅವರು ಪುನರ್ವಿಂಗಡಣಾ ಸಂದರ್ಭದಲ್ಲಿ ಮಾಡ್ಯಾರ. ಬಟ್ ಕ್ಷೇತ್ರ ಜನ ಒಳ್ಳೆಯ ಜನ, ನಮ್ಮ ಬಗ್ಗೆ ವಿಶೇಷವಾದಂಥ ವಿಶ್ವಾಸ ಇಟ್ಕೊಂಡಾರ, ಪ್ರೀತಿ ಇಟ್ಕೊಂಡಾರ. ಶಿವಣ್ಣವರು ಕೈ ಬಿಡೋದಲ್ಪ, ಯಾರು ಹೋದ್ರು ಕೆಲಸ ಮಾಡ್ತಾರ, ನಮ್ಮ ಕಷ್ಟಕ್ಕೆ ಹಾಕಾರ ಅಂತಕ್ಕಂಥದ್ದು ಒಂದು ವಿಶ್ವಾಸ ನಮ್ಮ ಜನರಲ್ಲಿ ಐತಿ. ಅದು ನಾ ವಿಶ್ವಾಸ ಇಟ್ಕೊಂಡು ನಾ ಕಂಡ್ಕೊಂಡದ್ದು. ಅದನ್ನ ಬಿಡ್ರಿ, ಅದನ್ನ ವಿಶ್ವಾಸ ಇಟ್ಕೊಂಡು ಮತ್ತು ಕ್ಷೇತ್ರ ವಿಶೇಷವಾಗಿ ನಾವು ಯಾವುದೇ ಇಂಡಸ್ಟ್ರಿಯಲ್ಲಿಂದ ಬಂದವರಲ್ಲ. ನಮ್ಮ ಕ್ಷೇತ್ರ ಏನಪ್ಪ ಐತಿ ಅಂದ್ರೆ
ನಾವು ಉಳಿದ ಎಲ್ಲಾ ತಾಲೂಕಿನಕ್ಕಿಂತ ಒಂದು ಎತ್ತರ ಮಟ್ಟದೊಳಗೆ ಐತಿ ನಮ್ಮ ತಾಲೂಕು ಎತ್ತರದ. ಹೆಂಗ್ರಿ ಸರ್? ಅಲ್ಲಿ ಯಾವುದೇ ನೀರಾವರಿ ಯೋಜನೆಗಳನ್ನ ತರ್ಲಿಕ್ಕೆ ಆಗೋದಲ್ಲ. ಹಿಂಗಾಗಿ ನಾವು 5 ಯೋಜನೆಗಳನ್ನ ಕೆರೆ ತುಂಬಿಸ್ತಕ್ಕಂಥ ಯೋಜನೆಗಳನ್ನ ನಾವು ಮಾಡಿಸಿ. ಒಂದು ಅಸುಂಡಿ ಇರ್ಬೋದು, ಆಣೂರು ಇರ್ಬೋದು, ಬುಡುಪನಹಳ್ಳಿ ಇರ್ಬೋದು, ಗುಡ್ಡದ ಮಲ್ಲಾಪುರ ಇರ್ಬೋದು, ಮತ್ತು ಕಾಗಿನಲ್ಲಿ, ಈ ತರ ಯೋಜನೆಗಳು 5 ಎಲ್ಲ ತಾಲೂಕಿನ ಪ್ರತಿ ಕೆರೆಗಳನ್ನ ತುಂಬತಕ್ಕಂಥ ಕೆಲಸವನ್ನ ಮಾಡಕತ್ತೀವಿ. ಅದರಿಂದ ರೈತರು ಸ್ವಲ್ಪ ಮಟ್ಟಿಗೆ ತೃಪ್ತಿ ಅದಾರ, ಆರಾಮದಾರ. ಎಸ್ ಸರ್. ಈಗ ಬಸವರಾಜ ಶಿವಣ್ಣ ಅವರು ಜನರಿಗೆ ಸುಲಭವಾಗಿ ಸಿಗೋ ಶಾಸಕರ? ಅದು ಜನರನ್ನ ಕೇಳ್ಬೇಕು ನೀವು. ಅಲ್ಲ, ನಿಮ್ ವಿಶ್ವಾಸದಾಗ ಹೇಳ್ರಿ. ಜನರ ಕೇಳ್ತೇವ್ರಿ, ಅದನ್ನು ಮಾಡ್ತೇವಿ. ನಾನು ಯಾವಾಗಲೇ ಜನರ ಮಧ್ಯದೊಳಗೆ ಇದ್ದು ಬೆಳೆದ್ ಬಂದವ, ಅದರಲ್ಲಿ ಎರಡನೇ ಮಾತಿಲ್ಲ. ಹಂಗಾಗಿ ಜನ ಬೇರೆ ಅಲ್ಲ, ಜನಪ್ರತಿನಿಧಿ ಬೇರೆ ಅಲ್ಲ ಅಂತೀರಿ. 2023ರಲ್ಲಿ ಚುನಾವಣೆಯಲ್ಲಿ ಗೆಲ್ತೀನಿ ಅನ್ನೋ ವಿಶ್ವಾಸ ಎಷ್ಟಿತ್ತು ತಮ್ಗೆ? ಇತ್ರಿ, ವಿಶ್ವಾಸ ಇತ್ತು, ಗೆದ್ದೀತೇನೆ ಅನ್ನೋದು. ಜನನು ಕೂಡ ಅದೇ ರೀತಿ ಪ್ರತಿ ಗ್ರಾಮಕ್ಕೆ ಹೋದಾಗ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸ ತೋರಿಸಿದ್ರು. ಅದೇ ರೀತಿ ಒಳಗೆ ಓಟು ಕೂಡ ಹಾಕಿದ್ರು. ಈ ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕಾ? ಅದು ಮುಂದುವರಿಬೇಕು, ವರಿಬಾರ್ದಂತಲ್ಲ. ಯಾರು ಆರ್ಥಿಕವಾಗಿ ತೊಂದರೆಯಲ್ಲಿ ಅದಾರ, ಕಷ್ಟದಲ್ಲಿ ಅದಾರ, ಅವ್ರಿಗಷ್ಟ ಸೀಮಿತಗೊಳಿಸಿದ್ರು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಂತ ಬೀಜ ಮಾತಾಡಿದ್ರಿ ಸರ್. ಇವು ಏನ ಆರ್ಥಿಕವಾಗಿ ಮೇಲಿದ್ದರು ಬಹಳಷ್ಟು ಜನ ತಗಂತಾರ. ಅಂತರದ ಪರಿಶೀಲನೆ ಮಾಡಿ ಅದು ಎಷ್ಟು ಸಾಧ್ಯಕತೆ ಅಷ್ಟು ಕಡಿಮೆ ಮಾಡಿ ಸಾಧ್ಯ ಆದಷ್ಟು ಬಡವ್ರಿಗೆ ಕೊಟ್ರ ಏನ್ ತಪ್ಪಾಗದಲ್ಲ. ನಂಗೆ ಹೆಂಗ ಅನ್ಸಾಕುಂತಂದ್ರೆ ನಿಮ್ ಕೂಡ ಮಾತಾಡೋದ್ ನೋಡಿದ್ರ ಇವ್ರು ಕಾಂಗ್ರೆಸ್ ಶಾಸಕರಲ್ಲ, ಒಬ್ಬ ಜನಸಾಮಾನ್ಯ ರೀತಿ ಮಾತಾಡಕ್ ಕುಂತಾರ ಅನ್ಸಾಕಂತೈತಿ ಇದನ್ನ, ಈ ಮಾತು ಕೇಳಿ. ಇರ್ತಕ್ಕಂಥ ಪರಿಸ್ಥಿತಿ. ಓಕೆ, ಹೆಂಗ್ರಿ ನಿಮ್ ಸರ್ಕಾರದಾಗ ಸ್ನೇಹಿತರು ಜಾಸ್ತಿ ಅದಾರ ಅಥವಾ? ಎಲ್ಲರೂ ಸ್ನೇಹಿತರು, 224 ಮಂದಿನ ಸ್ನೇಹಿತರು. ನಮ್ ಮನಿ, ನಮ್ ಕುಟುಂಬ ಅನ್ನಕುಂತೀರಿ. ಎಸ್ ಸರ್. ಇವತ್ತಿನ ಯುವ ರಾಜಕಾರಣಿಗಳಿಗೆ ತಮ್ಮ ಕಿವಿ ಮಾತೇನು? ಯುವ ರಾಜಕಾರಣಿಗಳು ಮುಂದೆ ಬೆಳಿಬೇಕಂತಕ್ಕಂಥವ್ರು, ಶಾಸಕರಾಗ್ಬೇಕಂತಕ್ಕಂಥವ್ರು, ಇನ್ನು ಅದೇ ಜನಪ್ರತಿನಿಧಿಗಳಾಗ್ಬೇಕಂತಕ್ಕಂಥವ್ರು, ಫಸ್ಟು ನಾವು ಜನರ ಕಷ್ಟ ಸುಖಗಳಿಗೆ, ಅದರಲ್ಲಿ ವಿಶೇಷವಾಗಿ ಕಷ್ಟದಾಗಿರ್ತಕ್ಕಂಥ ಜನರಿಗೆ ಅವರ ಸಹಾಯಕ್ಕೆ ಹೋಗ್ತಕ್ಕಂಥದ್ದಾಗಲಿ, ಹಣಕಾಸಿನ ಸಹಾಯ ಅಂತ ನಾ ಹೇಳೋದಲ್ಲ, ಅವರಿಂದ ಏನು ಸಾಧ್ಯಕೈತಿ ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಆಗಬೇಕು. ಜೊತೆಗೆ ಗ್ರಾಮದ ಅಭಿವೃದ್ಧಿ ಕೆಲಸಗಳು ನಾವು ಅಧಿಕಾರದಾಗಿದ್ದರೆ ಮಾಡ್ತೇವೆ ಅಂತಕ್ಕಂಥದ್ದು ಸುಳ್ಳು. ನಾವು ಜನರ ಪ್ರೀತಿ ವಿಶ್ವಾಸ ಇಟ್ಕೊಂಡು ಯಾವುದೇ ಸರ್ಕಾರ ಇರಲಿ, ಯಾವುದೇ ಜನಪ್ರತಿನಿಧಿ ಇರಲಿ, ಜನರನ್ನ ಕಟ್ಕೊಂಡು ಆ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಲೀಡರ್ಶಿಪ್ ತಗೊಂಡು ಹೋರಾಟ ಮಾಡಿದಾಗ ಆ ವ್ಯಕ್ತಿ ಆ ಜನರ ಮನಸ್ಸಿನಾಗ ಉಳಿತಾನೆ. ಮುಂದೆ ಅವಾಗ ಲೀಡರ್ಶಿಪ್ ಸಿಗ್ತಕ್ಕಂಥ ಅವಕಾಶಗಳು ಕೂಡ ಸಿಗ್ತಾವೆ. ಅದ್ರ ಬಗ್ಗೆ ಗಮನ ಹಾಕ್ಲಿ ಅವರು ಅಂತೀರಿ? ಹಾಕ್ಲಿ. ಎಸ್ ಸರ್. ಈಗ ಬಹಳಷ್ಟು ಒಬ್ಬ ಹಿರಿಯ ರಾಜಕಾರಣಿ, ನಿಮ್ಮ ಕ್ಷೇತ್ರದ ಜನತೆಗೆ ನೀವು ಸಹಜವಾಗಿ ಎಲ್ಲಾ ರೀತಿಯಿಂದ ಗೊತ್ತಿರ್ತೀರಿ. ನಿಮ್ಮ ಕೌಟುಂಬಿಕ ಹಿನ್ನೆಲೆ ಬಗ್ಗೆ ರಾಜ್ಯದ ಜನತೆಗೆ ಏನ್ ಹೇಳ್ತೀರಿ? ಎಷ್ಟು ಸಹಕಾರ ಇದೆ ನಿಮ್ಮ ಕೌಟುಂಬಿಕ ಹಿನ್ನೆಲೆಯಿಂದ, ಕುಟುಂಬದಿಂದ ಎಷ್ಟು ಸಹಕಾರ ಇದೆ ನಿಮ್ಮ ರಾಜಕೀಯ ಕ್ಷೇತ್ರಕ್ಕೆ? ಕುಟುಂಬದ ಹಿನ್ನೆಲೆ ಒಳಗೆ ಯಾರ್ಯಾರ ಅದಾರ, ಏನ್ ಹೇಳಕ್ ಬಯಸ್ತೀರಿ? ರಾಜಕೀಯ ಒಳಗೆ ನನಗೆ ಸಪೋರ್ಟಿವ್ ಆಗಿ ನಮ್ಮ ತಂದಾಗ್ಲಿ, ತಾಯಿ ಆಗ್ಲಿ, ನಮ್ಮ ಬಳಗ ಆಗ್ಲಿ, ಯಾರು ಕೂಡ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ಕೂಡ ಆದಂತರಿಲ್ಲ. ಆದ್ರೇನೋ ನಾವು ಆಕಸ್ಮಿಕ, ಈಗ ನಾ ಹೇಳಿದ್ನಲ್ಲ, ಜನರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡ್ವಿ. ಏನೋ ನಮ್ಮ ಡಾಕ್ಟರ್ ಚಿತ್ತರಂಜನ್ ಕಲ್ಕೋಟಿ ಅಂತೇಳಿ ಶಾಸಕರಿದ್ದರು, ಅವರ ಒಂದು ಆಶೀರ್ವಾದದಿಂದ, ಅವ್ರ ಸಹಕಾರದಿಂದ ಅವತ್ತು ನನಗೆ ಜಿಲ್ಲಾ ಪರಿಷತ್ ಟಿಕೆಟ್ ಸಿಕ್ತು. ಅವ್ರು ಕೊಟ್ಟರು, ಆರ್ಸಿನೂ ಬಂದ್ವಿ. ಮುಂದೆ BG ಪಾಟೀಲ್ರು ಅಧ್ಯಕ್ಷರಾದರು, ನನ್ನ ಹಣಕಾಸು ಮತ್ತು ಆಡಿಟ್ ಕಮಿಟಿ ಅಧ್ಯಕ್ಷನೂ ಮಾಡಿದರು, ಸಬ್ ಕಮಿಟಿ ಅಲ್ಲಿ. ಈ ರೀತಿ ನಮ್ಮ ರಾಜಕೀಯ ಬೆಳೀತು. ಮುಂದೆ ಬೆಳೀತಾ 89ರಾಗ ನಾವು ಅದ 2 ವರ್ಷ ಆಗಿತ್ತು ನಾನು ಜಿಲ್ಲಾ ಪರಿಷತ್ ಮೆಂಬರ್ ಆಗಿ.
ನನಗೇನು ಶಾಸಕ ಆಗ್ಬೇಕು, ನಮ್ಮ ಮಂತ್ರಿ ಆಗ್ಬೇಕು ಆ ಥರ ವಿಚಾರನೆಲ್ಲ ಕನಸು ಇದ್ದಿದ್ದಿಲ್ಲ. ನಮ್ಮ ಚಿತ್ತರಂಜನ್ ಕಲ್ಕೋಟಿ ಅವ್ರಿಗೆ ನಾವು ಟಿಕೆಟ್ ಕೇಳಕ್ ಹೋಗಿದ್ವಿ 89ರಾಗ. ಅವಾಗ ಬೊಮ್ಮಾಯರು ಅಧ್ಯಕ್ಷರಿದ್ರು. ಬೊಮ್ಮಾಯಿ ಸರ್, ದೊಡ್ಡ ಬೊಮ್ಮಾಯರು, ಜನತಾ ಪರಿವಾರದ ಡಾಕ್ಟರ್ ಎಸ್.ಆರ್. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ರು. ಅದ ತಾನೇ ಅವ್ರ ಸರ್ಕಾರ ಹೋಗಿದ್ದಾಗ ಮತ್ತೆ ಹೊಸ ಎಲೆಕ್ಷನ್ ಕರೆದಾಗ ಟಿಕೆಟಿನ ಇದ್ರ ಬಗ್ಗೆ ಕೇಳಿದ್ರು. ಅವಾಗ ಅವರು ನನ್ನ ಕರೆದು ನೀನೇ ಯಾಕೆ ನಿಲ್ಬಾರ್ದು, ಅವ್ರಿಗೆ ಯಾಕೆ ಟಿಕೆಟ್ ಕೇಳಕ್ ಬಂದಿದ್ದೆ ಅಂದರು. ಸರ್ ನಮಗೆ ದಿಗ್ಭ್ರಮೆ. 1.5-2 ವರ್ಷ ಆಗೈತಿ ನಾನು ಜಿಲ್ಲಾ ಪರಿಷತ್ ಮೆಂಬರ್ ಆಗಿ. ನಾನು ಇಲ್ರಿ ಆ ಮಟ್ಟಕ್ಕೆ ನಾ ಇನ್ನೂ ಬೆಳೆದಿಲ್ಲ, ನಮ್ದು ಆರ್ಥಿಕ ಪರಿಸ್ಥಿತಿನೂ ಚೆನ್ನಾಗಿಲ್ಲ, ನಾವು ಮಧ್ಯಾಹ್ನ ಅಷ್ಟು ಕಷ್ಟ ಅದಾವಿ, ನಾನು ಅಲ್ರಿ ಅವ್ರಿಗೆ ಕೊಡ್ರಿ ಅಂತೇಳಿ ಹುಚ್ಚ ಅಂತನ ಅಂದ್ರು. ನಡೀತದ ಬಿಡ್ರಿ, ನಮ್ಮ 3 ಕಡೆ ಅಂತಾರ ಅಂದ್ರೆ ಮುಂದುವರೆದದ್ದು ಹೇಳ್ಬೋದು. ಕರ್ಕೊಂಡು ಹೋಗಿ ಕುಂದರ್ಸ್ಕೊಂಡು ಹೇಳಿದ್ರು, ಭಾಳ ಹೇಳಿದ್ರು. ಆಯ್ತು ಅಂತೇಳಿ ಆಯ್ತು ಅಂತ ಹೇಳಿಲ್ಲ, ಇಲ್ಲ ನಾ ಅವ್ರಿಗೆ ಕೊಡ್ರಿ ಚಿತ್ರರಂಗ ಕಲ್ಕೊಟ್ರಿ ಅಂತೇಳಿ ಅದು ಬಂದ್ವಿ. ತಿರುಗಿ 94ರಾಗ ಟಿಕೆಟ್ ನಾನು ತಪ್ಪಿತು. ಅವಾಗ ಕುರಿ ಶೆಟ್ರ್ ಹೆಸರು ಅನೌನ್ಸ್ ಆತ, MS ಕುರಿ ಶೆಟ್ರ್ ಅಂತೇಳಿ. ಕಾರಣ ಅಂದ್ರೆ ಅವರು ಏನು ಇದನ್ನ ಮಾಡ್ಕೊಂಡ್ರ ಅಂದ್ರೆ ಎಷ್ಟು ಸಲ ಹಿಂದುಳಿದವ್ರು ಕೊಟ್ರು ಇಲ್ಲಿ ಆರಿಸಿ ಬರೋದಲ್ಲ, ಅದಕ್ಕೆ ಲಿಂಗಾಯತರು ಕೊಟ್ರೆ ಆಕೈತಿ ಅಂತೇಳಿ ಬೇರೆ ಅವರು ಇದ್ರೊಳಗೆ ಕೂಡಿಕೊಂಡಾಗ ಅವನ ಹೆಸರು ಫೈನಲ್ ಮಾಡಿದ್ರು. ಆಯ್ತು ಬಿಡು ಅಂತೇಳಿ ನಾವು ಬಿಟ್ವಿ. ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಫೋನ್ ಮಾಡಿದ್ವಿ, ಹಿಂಗೆ ಆಗೈತ್ರಿ ಅಂತ. ಅದಕ್ಕೆ ನೀವು ಚಿಂತೆ ಮಾಡಕ್ ಹೋಗ್ಬೇಡ, ನೀವು ತಯಾರಿರ, ನಾ ಎಲ್ಲ ಮಾಡ್ತೀನಿ ಅಂತೇಳಿ 94ರಾಗ ಸಿದ್ದರಾಮಯ್ಯರು ಬೊಮ್ಮಾಯಿನ ಕೊಟ್ಟ ಜಗಳ ಮಾಡಿ ಟಿಕೆಟ್ ಕೊಡ್ಸಿದ್ರು. ಹಿಂಗೆ ಕೊಡ್ಸಿದ್ರು. ಆರ್ಸಿನೂ ಬಂದ್ವಿ. ಒಂದು ಮಂತ್ರಿನೂ ಮಾಡಿದ್ರು ಅರಣ್ಯಾವಧಿಗೆ, JH ಪಟೇಲ್ ಗೌರ್ಮೆಂಟ್ನಾಗ. ಅದು ಮುಂದೆ ಬೆಳೀತ ಹಂಗ ನಮ್ದು ಎಲ್ಲಾ ಅಧಿಕಾರವನ್ನು ನೋಡಿರಿ, ಜನಸಾಮಾನ್ಯರ ಸಿಗಿದ್ದೀರಿ ಅಂದ್ರೆ ಎಲ್ಲಾ ಏಳು ಬೀಳುಗಳನ್ನು ನೋಡಿದಿರಿ ನೀವು. ಅಂದಂಗೆ ಸರ್, ನಿಮ್ಮ ಈ ಸಿದ್ದರಾಮಯ್ಯನವರ ಸ್ನೇಹ, ಸದ್ಯದ ಮುಖ್ಯಮಂತ್ರಿಗಳ ಜೊತೆಗಿನ ಬಾಂಧವ್ಯ, ಆ ಸಿದ್ದರಾಮಯ್ಯ ಬೇರೆ, ಈ ಸಿದ್ದರಾಮಯ್ಯ ಬೇರೆ, ಆ ಬಾಂಧವ್ಯ ನಿಮ್ಮ ಅನುದಾನಕ್ಕೆ ಅನುಕೂಲ ಆಗಿಲ್ಲ ಅಂತೀರಿ? 13ರಿಂದ 18 ತನಕ ಚೆನ್ನಾಗಿತ್ತು ಅಂತ ಹೇಳಿದ್ನಲ್ಲ, ಅವಾಗಿತ್ತು. ಈಗ ಸ್ವಲ್ಪ ಈಗ ಅವ್ರ ಪರಿಸ್ಥಿತಿನೂ ಕಷ್ಟ, ನಮ್ಮ ಪರಿಸ್ಥಿತಿನೂ ಕಷ್ಟ. ಮತ್ತೆ ಇದನ್ನ ಹೇಳಿದ್ರೆ ನೀವು ಮತ್ತೆ ವಿರೋಧ ಪಕ್ಷದವ್ರು ಇದನ್ನ ಅಸ್ತ್ರ ಮಾಡ್ಕೊಳ್ಳಲ್ಲನ್ರಿ? ನಾ ಏನ್ ಹೇಳಿನಿ ಅಲ್ರಿ, ಪರಿಸ್ಥಿತಿ ಸ್ವಲ್ಪ ಸದ್ಯಕ್ಕೆ ಹಿಂಗೈತಿ, ಗ್ಯಾರಂಟಿ ಹೇಳ್ತಾವ್ರಿ. ಅವ್ರು ಹೇಳ್ತಾರ, ನಾವು ಹೇಳ್ತಾವಿ. ವಿರೋಧ ಪಕ್ಷದವ್ರ ಅವ್ರಿಗೆ ಬಡವರು ಜೀವನ ಸುಧಾರಣೆ ಆಗೋದ್ ಬೇಕಾಗಿಲ್ಲ. ದೌಡಿ ಕಡಿಮೆ ಮಾಡ್ಲಿ, ಅವರು ಬಡವರು ವಿರೋಧ ಕಟ್ಟಿಗೆರ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಅಂತ ಅವ್ರ ತಲೆಯಾಗ. ಅಲ್ಲ, ಯಾರ ವಿರೋಧ ಪಕ್ಷದಾಗಿದ್ರು ಅದ ಮಾಡೋದು ಅದಲ್ರಿ. ನೀವಿದ್ರು ಅದನ್ನ ಮಾಡ್ತೀರಿ, ಅವ್ರಿದ್ರು ಅದನ್ನ ಮಾಡ್ತಾರ. ರಾಜಕೀಯವಾಗಿ ಮಾಡೋದ್ ಬೇರೆ, ನಾನು ವೈಯಕ್ತಿಕವಾಗಿ ಟೀಕೆ ಮಾಡೋದು. ಸೂಪರ್ ಸರ್, ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಹಾವೇರಿ ಜಿಲ್ಲೆಯ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಬ್ಯಾಡಗಿ ಅಂದ ತಕ್ಷಣ ಇಡೀ ರಾಜ್ಯಕ್ಕೆ ಗೊತ್ತಾಗೋದು ಬ್ಯಾಡಗಿ ಮೆಣಸಿನಕಾಯಿ. ಇದ್ರ ಜೊತೆಯಲ್ಲಿ ಇಲ್ಲಿಯ ಜನಪ್ರತಿನಿಧಿಗಳು ಹೇಗೆ ಕೆಲಸ ಮಾಡ್ತಿದ್ದಾರೆ, ಇಲ್ಲಿಯ ಮತದಾರರ ನಿರೀಕ್ಷೆಗಳೇನು, ಗ್ಯಾರಂಟಿ ಯೋಜನೆಗಳೊಂದಿಗೆ ಸರ್ಕಾರ 1.5 ವರ್ಷ ಮುಗಿಸ್ಬಿಟ್ಟಿದೆ. ಆ 1.5 ವರ್ಷದಲ್ಲಿ ಸುಮಾರು 4 ತಿಂಗಳು ಲೋಕಸಭೆ ನೋಟಿಫಿಕೇಷನ್ಗೆ ಮುಗಿದೋಯ್ತು. ಎಲ್ಲಕ್ಕಿಂತ ಹೆಚ್ಚಾಗಿ 2 ಮುಖ್ಯಮಂತ್ರಿಗಳನ್ನು ನೀಡಿದಂಥ ಜಿಲ್ಲೆ ಇದು. ಸದ್ಯ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಿಂದೆ ಹಾವೇರಿಯಲ್ಲಿ 2 ಸಲ ಗೆದ್ದಿದ್ರು. ಆ ನಂತರದಲ್ಲಿ ಅವರು ಬ್ಯಾಡಗಿಗೆ ಬಂದರು. ಇಲ್ಲಿ ಅವರ ಕೆಲಸ ಯಾವ ರೀತಿ ಇದೆ ಅನ್ನೋದನ್ನು, ಶಾಸಕರ ಕೆಲಸದ ಬಗ್ಗೆ ಮತದಾರರನ್ನು ಕೇಳೋಣ. ಅವರೇ ಮಾತಾಡ್ಸ್ತಾ ಹೋಗೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಮಿಣಿಸ್ನ ಅಂತೇಳಿ. ಓಕೆ, ಈಗ ಹೇಗಿದೆ ಸರ್ ಬ್ಯಾಡಗಿ, ಹೇಗಿದೆ? ನಿಮಗೆ ಎಷ್ಟು ವರ್ಷ? ನಮಗೆ ಈಗ 65 ವರ್ಷ. 65 ಅಂದರೆ ಹೆಚ್ಚು ಕಡಿಮೆ ಒಂದು 40-42 ವರ್ಷದಿಂದ ಓಟ್ ಹಾಕ್ತಿದ್ದೀರಾ? ಹೌದೌದು. ಸಾಕಷ್ಟು ಚುನಾವಣೆಗಳನ್ನ ನೋಡಿದ್ದೀರಾ. ಯಾರು ನೀವು ಕಂಡಂಥ ಬೆಸ್ಟ್ ಶಾಸಕರು ಅಂತೀರಾ? ಈಗ ನಮಗೆ ಶಿವಣ್ಣವ್ರು ಹಿಂದಿನ ಪೀಳಿಗೆಯಾಗೂ ಬೇಕಷ್ಟು ನಮ್ಮ ಬ್ಯಾಡಗಿ ತಾಲೂಕಿಗೆ ಅಭಿವೃದ್ಧಿ ಅನುದಾನ ತಂದು ಬೇಕಷ್ಟು ಅಭಿವೃದ್ಧಿ ಮಾಡ್ಯಾರ. ಈಗ ಬಂದು 1.5 ವರ್ಷ ಆಗೈತಿ. ಈಗ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದರಿಂದ ರೊಕ್ಕಿಲ್ಲ ಅಂತ ಹೇಳಿ ಒಂದು ನಮೂನಿ ಜನರು ಇದು ಐತಿ ಒಟ್ಟು. ಆದರೆ ಗ್ಯಾರಂಟಿ ಯೋಜನೆಗಳು ಎಲ್ಲ ಜನರಿಗೆ ಕೊಟ್ಟದ್ದು ಸಕ್ಸಸ್ ಆಗೈತಿ ಒಟ್ಟು. ಜನರಿಗೆ ಅನುಕೂಲ ಆಗೈತಿ ಒಟ್ಟು. ಈಗ ನಿನ್ನೆ ನಮ್ಮ ಸಾಹೇಬರು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಹಾವೇರಿ ಜಿಲ್ಲೆಗೆ ಏನಾಗಬೇಕು ಅದರಲ್ಲಿ ವಿಶೇಷವಾಗಿ ನಮ್ಮ ಬ್ಯಾಡಗಿ ತಾಲೂಕಿಗೆ ಏನಾಗಬೇಕು ಅನ್ನೋದು ನಿನ್ನೆ ಎಲ್ಲ ಭಾರಿ ಇದು ಮಾಡ್ಯಾರ. ಅವರು ವಿಧಾನಸೌಧದಲ್ಲಿ ತಮ್ಮ ಎತ್ತಿ ಮಾತಾಡಿದ್ದಕ್ಕೆ ನಮಗೆಲ್ಲ ಸಂತೋಷ ಆಗೈತಿ. ಆ ಶಾಸಕರಿಗೆ ನಾವು
ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಪ್ರಕಾರ ಏನಾಗಬೇಕು ಬ್ಯಾಡಗಿಗೆ? ಬ್ಯಾಡಗಿಗೆ ಅದ ಹೇಳ್ಯಾರಲ್ರಿ, ರಿಂಗ್ ರೋಡ್ ಆಗಬೇಕು, ಬ್ಯಾಡಗಿ ಅಗಲೀಕರಣ ಆಗಬೇಕು. ಬ್ಯಾಡಗಿ ಮುಖ್ಯ ಮೆಣಸಿನ್ಕಾಯಿ ಮಾರುಕಟ್ಟೆ, ಅದಕ್ಕೆ ನಮಗೆ ರಸ್ತೆದ ಅನಾನುಕೂಲತೆ ಭಾಳ ಐತಿ ಅಂಥೇಳಿ ಶಾಸಕರು ಅದನ್ನು ಭಾಳ ಇದು ಮಾಡ್ಯಾರ. ಆಮೇಲೆ ರೈತರಿಗೆ ಬೆಳೆ ವಿಮೆ, ಬೆಳೆ ಪರಿಹಾರ ಬಂದಿಲ್ಲ ಅಂಥೇಳಿ ಅದು ಧರಣಿ ಮಾಡ್ತಾರೆ ಅಂಥೇಳಿ ಇದನ್ನು ಮಾಡ್ಯಾರ, ಶಾಸಕರು ಇದನ್ನು ಹೇಳ್ಯಾರ. ಆ ಪ್ರಕಾರ ಬೆಳೆ ವಿಮೆ, ಬೆಳೆ ಹಾನಿ ಒಟ್ಟು ಅದನ್ನು ಪೂರೈಸಬೇಕು ಒಟ್ಟು 2000 ಹೇಳಿ ಸರ್. ಆಮೇಲೆ ಅದ ನಮ್ಮ ಹಾವೇರಿ ಜಿಲ್ಲೆಗೆ DCC ಬ್ಯಾಂಕ್ ಆದರೆ ಎಲ್ಲರಿಗೂ ಅನುಕೂಲ ಆಕತಿ ಅಂತಲೂ ಹೇಳ್ಯಾರ ಒಟ್ಟು. ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಅದು ಭಾಳ ಅನುಕೂಲ ಐತೆ ಅದನ್ನು ಮಾಡಿದ್ರೆ ಅಂಥೇಳಿ. ಆಮೇಲೆ ನಮ್ಮ ಈ ಹಾವೇರಿ ಜಿಲ್ಲೆಯಾಗ ಕೈಗಾರಿಕೆಗಳು ಇಲ್ಲದಕ್ಕೆ ನಮ್ಮ ಹಾವೇರಿ ಜಿಲ್ಲಾ ಜನ ಬೆಂಗಳೂರಿಗೆ ಹೋಗಿ ವಲಸೆ ಹೋಗ್ತಾರೆ ಅಂತ ಅದನ್ನ ಸಾಹೇಬ್ರು ಹೇಳ್ಯಾರ. ಅದನ್ನು ಒಂದು ಸ್ವಲ್ಪ ಅದನ್ನು ನಮ್ಮ ಹಾವೇರಿ ಜಿಲ್ಲೆ ಒಂದು ಕೈಗಾರಿಕೆ ಮಾಡಿಕೊಟ್ರೆ ಅನುಕೂಲ ಅಷ್ಟೇ. ಎಲ್ಲ ಒಂದು ಕಡೆ 2013ರಲ್ಲಿ ಚೆನ್ನಾಗಿ ಗೆಲ್ಸಿದ್ರಿ, ಬ್ಯಾಡಗಿ ಜನ 18ರ ಕೈ ಬಿಟ್ಬಿಟ್ರು, ಏನಾಗಿರ್ಬೋದು ಅಂತ? ಬ್ಯಾಡಗಿ ಜನರು ಕೈ ಬಿಟ್ಟಿಲ್ಲ, ಬ್ಯಾಡಗಿ ಜನರು ಕೈ ಬಿಟ್ಟಿಲ್ಲ, ಏನೂ ಬಿಟ್ಟಿಲ್ಲ. ಹಾಂ, ವರಿಷ್ಠರು ಹಾಂ ಬೇರೆಯವ್ರಿಗೆ ಅವಕಾಶ ಕೊಡ್ತು. ಹಾಂ, ಬೇರೆಯವ್ರಿಗೆ ಅವಕಾಶ ಕೊಡ್ತು. ಆದರೆ ಅನಾಯಾಸವಾಗಿ ಇದಾಗಿದ್ರು ಒಟ್ಟು ಅಷ್ಟೇ. ಸರ್ ನಿಮ್ಮ ಹೆಸರು? ಮಹೇಶ್ ಗೌಡ ಪಾಟೀಲ್ ಅಂತ ಹೇಳಿ ಸರ್. ನಿಮ್ಮ ಪ್ರಕಾರ ಏನಾಗಬೇಕು ಬ್ಯಾಡಗಿ? ಏನಾಗಬೇಕಾಯ್ತು ಅಂದ್ರೆ ಸರ, ನಮ್ಮಲ್ಲಿ ನೀರಾವರಿಗೆ ಒತ್ತು ಕೊಡಬೇಕಾಯ್ತು. ನೀರಾವರಿ ಕೊಟ್ಟಿದ್ದಾರೆ, ಆದರೆ ನಮಗೆ ಶಾಶ್ವತ ನೀರಾವರಿ ಇಲ್ಲ. ಅದ್ರ ಬಗ್ಗೆ ನಾವು ಹೇಳೋಕ್ಕಿಂತ ಪೂರ್ವದಾಗ ನಿನ್ನೆ ಅಧಿವೇಶನದೊಳಗೆ ನಮ್ಮ ತಾಲೂಕಿಂದ ಅದನ್ನ ಎತ್ತಿದ್ದಾರೆ. ಶಾಶ್ವತ ನೀರಾವರಿ ಬೇಕು, ನದಿ ಜೋಡಣೆ ಬೇಕಂತ ನೀನು ಕೇಳಿದ್ದಾರೆ. ನಮ್ಮ ಜನರಲ್ಲಿ ಏನು ಕೇಳಬೇಕಂತ ಇತ್ತು ಅದನ್ನು ನಿನ್ನೆ ಅವರೇ ಕೇಳಿಬಿಟ್ಟಿದ್ದಾರೆ ಅಷ್ಟು. ಮತ್ತು ಇನ್ನೂ ಅದಕ್ಕಿಂತ ಇನ್ನೂ ನಮ್ಗೆ ಶಾಸಕರು ಇದು ಬೇಕಾಗಿಲ್ಲ. ತಾಲೂಕಿನ ಬಗ್ಗೆ ಇಲ್ಲಿ ಬ್ಯಾಡಗಿ ಕಾಂಗ್ರೆಸ್ನೆಲ್ಲ ಒಗ್ಗಟ್ಟಿದೆ ಅನ್ಸುತ್ತಾ? ಹೌದೌದು, ಒಗ್ಗಟ್ಟಿದೆ. ಟಿಕೆಟ್ ವಿಚಾರದಲ್ಲಿ ಬಿಫೋರ್ ಲಾಸ್ಟ್ ಟೈಮ್ ಯಾಕೆ ಅಷ್ಟೊಂದು ಕನ್ಫ್ಯೂಷನ್ ಆಯಿತು, ಯಾಕೆ ಮಿಸ್ ಮಾಡಿದ್ರು ಅನ್ಸುತ್ತೆ? ಕನ್ಫ್ಯೂಷನ್ ಅನ್ನೋದೇ ಇಲ್ಲ ಸರ್, ಯಾರು ಹೋಗಿಲ್ಲ, ಯಾರು ಇದು ಮಾಡಿಲ್ಲ. ಶಾಸಕರೇ ಹೋಗಿದ್ದರು, ಅವರ ಟಿಕೆಟ್ ತೊಗೊಂಬಂದಿದ್ದು ಇದು ಮಾಡಿದ್ದು. ಅವ್ರು ಇನ್ನೊಬ್ರು ಕೇಳಿದ್ದು ಒಪ್ಪದ ಅದು. ನಾನು ಕಳೆದ ಬಾರಿ ಸೋತಿದ್ದೇನೆ, ನಾನು ಕೊಡ್ರಿ ಅಂತ ಕೇಳಿದ್ದಾರೆ. ಅದನ್ನು ಬಿಟ್ಟರೆ ಏನಿಲ್ಲ, ಪಕ್ಷದ ಹೈಕಮಾಂಡ್ ಅವ್ರಿಗೆ ಕೊಡ್ತು. ಜನ ಆಶೀರ್ವಾದ ಮಾಡಿದ್ರು, ಜನಕ್ಕೆ ತಕ್ಕಂಗೆ ಕೆಲಸ ಮಾಡ್ತಾ ಇದ್ದಾರೆ. ತಾಲೂಕಿನಾಗ ಇನ್ನೂ ಅಷ್ಟು ಅಭಿವೃದ್ಧಿ ಆಗ್ಬೇಕನ್ನೋದು ನಮ್ಮ ಆಸೆ. ಅದನ್ನು ನಮ್ಮ ಶಾಸಕರು ಮಾಡ್ತಾರಂತ ನಮ್ಗೆ ಹೆಮ್ಮೆ ಐತೆ. ನೀವೀಗ ಹೆಚ್ಚು ಕಡಿಮೆ ರಾಜಕೀಯದಲ್ಲಿ ಇದ್ದೀರಾ ಅಲ್ವಾ? ಆದರೆ ಜನಸಾಮಾನ್ಯರಿಗೆ ಶಾಸಕರು ಸಿಗ್ತಾರೆ? ನೀವು ರಾತ್ರಿ 12 ಗಂಟೆಗೆ ಫೋನ್ ಹಚ್ಚಿದ್ರು ನಮ್ಮ ಶಾಸಕರು ಸಿಗ್ತಾರೆ. ಅವರೇ ಈ ಜಾಗಕ್ಕೆ ಬರಬೇಕಂದ್ರೂ ಬರ್ತಾರೆ. ಹೌದೌದು. ಉದಾಹರಣೆಗೆ ಮೊನ್ನೆ ನಮ್ಮ ಹತ್ತಿರ ಗ್ರಾಮದ ಒಂದು ಗ್ರಾಮಕ್ಕೆ ಕರೆಸಿದನು ರಾತ್ರಿ 9:30 10 ಗಂಟೆ. ಒಬ್ಬ ಮನುಷ್ಯನ ಸಂಬಂಧ, ಅವ ಹ್ಯಾಂಡಿಕ್ಯಾಪ್ಟ್ರಿ, ಅವ ಮನೆ ಕೆಡ್ಕೊಂಡಿದ್ದ, ಅವನಿಗೆ ಆಸರೆ ಇದ್ದಲ್ಲ. ಆಗಿಂದಾಗ ರಾತ್ರಿ ಕರೆಸಿ ಅವ್ನಿಗೇನು ಭರವಸೆ ಕೊಡ್ಬೇಕು ಅದನ್ನು ಕೊಟ್ಟು ಬಂದ್ರು ನಮ್ಮ ಶಾಸಕರು. ಒಬ್ಬ ವ್ಯಕ್ತಿಗಾಗಿ ಬೇಕಾದ್ರೆ ವ್ಯಕ್ತಿಗಾಗಿ, ಒಂದು ಹ್ಯಾಂಡಿಕ್ಯಾಪ್ಟ್ ವ್ಯಕ್ತಿಗಾಗಿ ರಾತ್ರಿ 11:30ಗೆ ಆ ಗ್ರಾಮದಾಗ ಅದಾರ. ಅವ್ನಿಗೇನು ಭರವಸೆ ಕೊಡ್ಬೇಕು ಕೊಟ್ಟರು, ಹೇಳಿದ್ರು, ಬಂದರು. ನಿಮ್ಮ ಹೆಸರು? ಆಗಪ್ಪ. ನೀವೇನು ಮಾಡ್ತೀರಾ? ನಾವು ಅಗ್ರಿಕಲ್ಚರ್ ಮಾಡೋದು. ನಿಮ್ಗೆ ಎಷ್ಟು ವರ್ಷ? 58 ವರ್ಷ. ಓಕೆ ಸರ್. ಏನು ಸರ್, ನೀವು ಚಿಕ್ಕದ್ರಿಂದ ಇಲ್ಲೇ ಹುಟ್ಟು ಬೆಳೆದಿರೋದ? ಹೌದು ಸರ್. ಬ್ಯಾಡಗಿ ನಾವು ಪ್ರಾಪರ್ ಕುಮ್ಮೂರು. ಅಂದರೆ ಎಲ್ಲಿಗೆ ಬರ್ತದೆ, ಯಾವ ಕ್ಷೇತ್ರ? ಇದು ಬ್ಯಾಡಗಿ ಕ್ಷೇತ್ರ. ಬ್ಯಾಡಗಿ ವಿಧಾನಸಭಾ ಬ್ಯಾಡಗಿ ಅಭಿವೃದ್ಧಿ ಆಗಿದೆಯಾ? ಆಗಿದೆ. ಸಾಹೇಬರು ಬಂದಾಗಿನ ಆಗ್ತಾ ಇದೆ, ಇನ್ನು ಮುಂದೆ ಆಗಬೇಕು. ಅದನ್ನ ಇಲ್ಲಿ ಏನು ಆಗಬೇಕು ಅನ್ನೋದು ಆಲ್ರೆಡಿ ಎಲ್ಲ ಓದ್ತಾ ಇದ್ದಾರೆ ನಮ್ಮ ಸಾಹೇಬರು, ಕೇಳ್ತಾ ಇದ್ದಾರೆ. ಅದನ್ನು ನಾವು ಕೇಳಿದ್ದನ್ನು ನಾವೇನು ಕೇಳಬೇಕಲ್ಲ ಅದನ್ನ ಈಗ ಆಲ್ರೆಡಿ ಕೇಳ್ತಾ ಇದ್ದಾರೆ ಅವರು. ಅದಕ್ಕಾಗಿ ನಮ್ಗೆ ಹೆಮ್ಮೆ ಇದೆ ನಮ್ಮ ಸಾಹೇಬ್ರ ಬಗ್ಗೆ. ಅಂದರೆ ಅಧಿವೇಶನಕ್ಕೆ ಹೋಗಕ್ಕೆ ಮೊದಲು ಎಲ್ಲರನ್ನ ಕರೆದು ಏನೇನು ಆಗ್ಬೇಕಂತ ಮಾತಾಡಿದ್ರೆ? ಇಲ್ಲ ಅವರು ಮಾಡಿದಾರ ಅಂದ್ರೆ ಇಲ್ಲಿ ಕೇಳಿದಾರೆ, ಇಲ್ಲಿ ಕೇಳಿದಾರೆ ಇಲ್ಲಿ. ರಸ್ತೆಗಳೆಲ್ಲ ಏನು ಸಮಸ್ಯೆ ಇಲ್ವಾ ಇಲ್ಲಿ? ಇಲ್ಲ ಮತ್ತು ರಸ್ತೆಗಳು ಕೆಟ್ಟದು ಮತ್ತು ರಿಪೇರಿ ಮಾಡ್ತಾ ಇದ್ದಾರೆ ಈಗಲ್ಲ. ಹೌದು. UGD ಎಲ್ಲ ಕರೆಕ್ಟ್ ಇದೆಯಾ? ಓಕೆ. ಕುಡಿಯೋ ನೀರಿಗೆ ಏನು ತೊಂದರೆ ಇಲ್ಲ. ಆಸ್ಪತ್ರೆ ಮಲ್ಟಿ ಸ್ಪೆಷಲಿಸ್ಟ್ ಇನ್ನು ಬೇಕಾಗಿದೆ ನಮಗೆ, ಇನ್ನೂ ಹೆಚ್ಚಿನ ವಿಷಯ ಬೇಕು. ಕೇಳಿದಾರ, ಅದು ಕೇಳಿದಾರೆ. ಸರ್, ಮತ್ತೊಂದು ಕಡೆ ಶಾಸಕರು ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ, ಆದರೆ ಅಧಿಕಾರಿಗಳು ಸರಿಯಾಗಿ ಮಾಡ್ತಿರಲ್ಲ. ಇಲ್ಲಿ ಭ್ರಷ್ಟಾಚಾರ ಇದೆಯಾ? ಭ್ರಷ್ಟಾಚಾರ ಅನ್ನೋದು ಇಲ್ಲ. ಬಟ್ ನಮ್ಮ ಶಾಸಕರು ಇದ್ರೊಳಗೆ ಭ್ರಷ್ಟಾಚಾರ ಇಲ್ಲ. ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದಾವೆ. ಒಟ್ಟು ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಜನ ಯಾವುದೇ ಗೊಂದಲ ಇಲ್ಲದೆ ಹೋಗಿ ಕೆಲಸ ಮಾಡಿಸ್ತಾರೆ. ಸಾಹೇಬ್ರು ಆಗಿಂದಾಗ ಫೋನ್ ಮಾಡಿ ಬಟ್ ಬಿಡೋದಿಲ್ಲ. ಒಟ್ಟು ಸಾರ್ವಜನಿಕರು ಏನಾರ ನಾವು ಹೋಗಿ ಅಹವಾಲು ಹೇಳಿದ್ರೆ ಆಗಿಂದಾಗ ಕುಂತಲ್ಲೇ ಫೋನ್ ಮಾಡಿ ಜನರಿಗೆ ಸ್ಪಂದನೆ ಮಾಡ್ತಾರೆ. ನಮ್ಗೆ ಅದಕ್ಕಾಗಿನ ಸಾಹೇಬ್ರಿಗೆ ಕಾರ್ಯನಿರ್ವಾಹಕರು ಅಂತಲೇ ಇಟ್ಕೊಂಡಿದ್ದಾರೆ. ಹೌದು, ಅವ್ರು ಯಾರು ಅಧಿಕಾರಿಗಳು ಮಾಡಲಿಲ್ಲ ಅಂದ್ರೆ ಇಲ್ಲಿ ಬಂದು ಹೇಳಿದ್ರೆ ಸಾಕು, ಅವ್ರು ಹೋಗಿ ನಿಂತಿದ್ದು ಕೆಲಸ ಮಾಡಿಕೊಡ್ತಾರೆ. ಅಬ್ದುಲ್ ರೆಹಮಾನ್ ಅಂತ ಹೇಳಿ. ಇಲ್ಲ, ಸಾಹೇಬ್ರು ಶಿವಣ್ಣ ಸಾಹೇಬ್ರು ನಮ್ಮ ತಾಲೂಕಿಗೆ ನಮಗೆ ಶಾಸಕರಾಗಿದ್ದು ಭಾಳ ನಮಗೆ ಸಂತೋಷ ಆಗೈತೆ ಸರ್. ಈಗ ಯಾರು ಶಾಸಕರು, ಯಾರು ಸಚಿವರು, ಯಾರು ಮುಖ್ಯಮಂತ್ರಿ ಎಲ್ಲ ಬಿಟ್ಬಿಡೋಣ, ಅದೆಲ್ಲ ಏನು ಬೇಡ. ನೀವೊಬ್ಬ ಮತದಾರರಾಗಿ ಬ್ಯಾಡಗಿಗೆ ಏನಾಗಬೇಕು ನಿಮಗೆ? ಬ್ಯಾಡಗಿಗೆ ಹಿಂದಿನ ಪೀರಿಯಡ್ ಭಾಳ ಅಭಿವೃದ್ಧಿ ಮಾಡ್ಯಾರ ನಮ್ಮ ಸಾಹೇಬ್ರು, ಮತ್ತು ಈಗ ಮಾಡ್ತಾ ಇದ್ದಾರೆ. ಮತ್ತು ರೋಡ್ ಗೀಡ್ ಎಲ್ಲ ಚಲೋನ ಅದಾವಲ್ರಿ, ಚರಂಡಿ ವ್ಯವಸ್ಥೆ ಅವೆಲ್ಲ ಅವ್ರು ಮಾಡ್ತಾ ಇದ್ದಾರಲ್ರಿ. ನೀರಿನ ವ್ಯವಸ್ಥೆ ಅವೆಲ್ಲ ಸಾಧಾರಣ ಅದೇ ಇದಾವೆ ರೀ.
ಮತ್ತು ರೋಡು ಅಲ್ಲಿ ಇಲ್ಲಿ ಅಗಲೀಕರಣ ಮಾಡ್ತಾ ಇದ್ದಾರೆ. ಆಮೇಲೆ ಪ್ಯಾಚ್ ವರ್ಕ್ ಅವು ಇವು ಕೆಲಸ ಚಾಲೂನ ಅದಾವ್ರಿ. ಏನಿಲ್ಲ, ಗ್ಯಾರಂಟಿ ಯೋಜನೆಗಳು ಇಲ್ಲ ಅಂದಿದ್ರೆ ನಾವು ಕೇಳಂತ ಅವಶ್ಯಕತೆನೇ ಇದ್ದಿಲ್ಲ. ಅಂದರೆ ಗ್ಯಾರಂಟಿಯಿಂದ ಅಭಿವೃದ್ಧಿ ಕುಂಠಿತ ಆಗಿದೆ, ಸ್ವಲ್ಪ ಕುಂಠಿತ ಆಗಿದೆ ಅಂತ ನಮ್ಗೆ ಅನ್ನಿಸ್ತದೆ. ಆದರೆ ಯಥಾಸ್ಥಿತಿ ಈಗ ನಡ್ಕೊಂಡು ಹೊಂಟ್ತಾ ಇದೆ. ಅನುದಾನಗಳೆಲ್ಲ ಸಿಗ್ತಿದೆ, ಅನುದಾನಗಳು ಸಿಗ್ತಾ ಇದೆ, ಯೋಜನೆಗಳು ಚಲುವಾಗಿವೆ, ಕಾಮಗಾರಿಗಳು ಚಲುವಾಗಿದ್ದವು. ಮೊನ್ನೆ ರೋಡು ಅಡಿಗಲ್ ಸಮಾರಂಭ ಮಾಡಿದ್ದಾರೆ, ಚಲೋ ಅದಾವೆ, ಅದಕ್ಕೇನು ಸಮಸ್ಯೆ ಇಲ್ಲ. ಸರ್, ಏನು ಸಲಹೆ ಕೊಡ್ತೀರಾ ಶಾಸಕರಿಗೆ? ಇದಕ್ಕಿಂತ ಇನ್ನೂ ಹೆಚ್ಚಿನ ನಮ್ದು ಅವ್ರು ಇರೋದ್ರಾಗ ಇನ್ನೂ ಅಷ್ಟು ಕೆಲಸ ಮಾಡಲಿ, ಇನ್ನೂ 3.5 ವರ್ಷದಾಗ ಇನ್ನೂ ನಮ್ಮ ತಾಲೂಕು ಅಭಿವೃದ್ಧಿ ಪಡಿಸ್ಲಿ, ಜನರ ಹತ್ತಿರ ಕೆಲಸ ಮಾಡಲಿ ಅಂತ ನಮ್ಮ ಆಸೆ. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಇದೆಯಾ? ಇಂಜಿನಿಯರಿಂಗ್ ಕಾಲೇಜು ಹಾವೇರಿ ಐತಿ, ನಮ್ಮ ಬ್ಯಾಡಗಿಯಲ್ಲಿ. ಬ್ಯಾಡಗಿಲಿ ಉದ್ಯೋಗ ಅವಕಾಶ ಅಂದ್ರೆ ಏನಿದೆ? ಗಾರ್ಮೆಂಟ್ಸ್ ಇದೆಯಾ, ಫ್ಯಾಕ್ಟ್ರಿಗಳಿದೆಯಾ? ಗಾರ್ಮೆಂಟ್ಸ್ ಇದೆ, ಅದು ಪ್ರೈವೇಟ್ ನಡೆದು ಅದು ಬಂದು ಇದು ಮಾಡ್ತಾರೆ. ನಮ್ಗೆ ಸರ್ಕಾರದಿಂದ ಅದು ಒಂದು ಆಗ್ಬೇಕು. ನಿರುದ್ಯೋಗಿಗಳಿಗೆ ನಮಗೊಂದು ಅದೊಂದು ನಮ್ಮ ಬ್ಯಾಡಗಿಗೆ ತಪ್ಪಿದ್ರೆ ಹಾವೇರಿಗೆ, ನಮ್ಮ ಇಡೀ ಜಿಲ್ಲಾದೊಳಗೆ ಒಂದು ಆಯ್ತು ಅಂದ್ರೆ ಈಗ ವಲಸಿಗೆ ಹೋಗೋರು ತಪ್ಪಿಸ್ತದೆ ನಂಗೆ. ನಮ್ಮ ಹಾವೇರಿ ಜಿಲ್ಲಾದ ಯುವಕರೆಲ್ಲ ಅಲ್ಲಿ ಕೆಲಸ ಮಾಡ್ಬೋದು. ಇಲ್ಲಿ ಓದುವಂಥ ಯುವಕರು ಕೆಲಸ ಮಾಡೋಂಗೆ ಆಗ್ಬೇಕು ಅಂತ ನಮ್ಮ ಆಸೆ. ಈಗ ಅದ ನಮ್ಮ ಹಾವೇರಿ ಜಿಲ್ಲಾ ಬೇಕಷ್ಟು ಪದವೀಧರರು ಅದಾರ. ಅವ್ರು ಬೇರೆ ಕಡೆಗೆ ಬೆಂಗಳೂರು ಹತ್ತ ಹೋದಂಗೆ ಇಲ್ಲೇ ನಮ್ಮ ಹಾವೇರಿ ಜಿಲ್ಲಾ ಅಡ್ಡಾಡಿ ನಮ್ಮ ಸ್ಥಳೀಕರಿಗೆ ಅನುಕೂಲ ಆದ್ರೆ ಒಳ್ಳೆಯದು ಅಂತ ಅವ್ರ ಕೈಗಾರಿಕೆ ನಮ್ಮ ತಾಲೂಕಿನ ಬಗ್ಗೆ ಏನು ಆಸಕ್ತಿ ಐತಿ ಶಾಸಕರು ಅದನ್ನೆಲ್ಲ ನಿನ್ನೆ ವಿಧಾನಸೌಧದೊಳಗೆ ಬರೋಬ್ಬರಿ ಎತ್ತಿ ತಾವ ಜನ ಇದನ್ನ ಮಾಡಿಬಿಟ್ರು. ಒಟ್ಟು ಜನರಿಗೆ ಏನು ನಮ್ಮ ತಾಲೂಕಿಗೆ ಏನು ಮಾಡಬೇಕು ಅನ್ನೋದು ಅವರ ಎತ್ತಿ ಇದನ್ನ ಮಾಡಿಬಿಟ್ರು. ಒಟ್ಟು ಸರ್, ನಿಮ್ಮ ಹೆಸರು? ಬಸವರಾಜ್ ಬನ್ನಿಹಟ್ಟಿ ಅಂತೇಳಿ ಸರ್. ಏನು ಮಾಡ್ತೀರಾ? ವೃತ್ತಿಯಲ್ಲಿ ಅಡ್ವೊಕೇಟು. ಹೇಗಿದೆ ಸರ್ ಬ್ಯಾಡಗಿ? ಚೆನ್ನಾಗಿದೆ ಸರ್. ಯಾವ ರೀತಿಯಲ್ಲಿ ಖಾರವಾಗಿದೆಯಾ, ಸಿಹಿ ಆಗಿದೆಯಾ? ಬ್ಯಾಡಗಿ ಅಂದರೆ ಮೆಣಸಿನ್ಕಾಯಿಗೆ ಫೇಮಸ್ಸು, ಹಾಗಾಗಿ ಖಾರವಾಗಿರುತ್ತೆ. ಬಟ್ ನೀವು ಯಾವ ವಿಷಯದಲ್ಲಿ ಕೇಳ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿಯಲ್ಲಿ ತುಂಬ ಚೆನ್ನಾಗಿದೆ ಸರ್. ಹಾಂ, ಏನೇನು ಆಗಿದೆ ಸರ್? ತುಂಬ ಶಾಸಕರು ಬರ್ತಾರೆ, ಸರ್ಕಾರಗಳು ಬದಲಾಗುತ್ತೆ, ಬ್ಯಾಡಗಿಗಿರುವಂಥ ಜ್ವಲಂತ ಸಮಸ್ಯೆ ಸರ್? ಜ್ವಲಂತ ಸಮಸ್ಯೆ ಅಂದರೆ ಈಗ ಮೇನ್ ರೋಡ್ ಅಗಲೀಕರಣ ಆಗಬೇಕಾಗಿದ್ದು, ರೈತರಿಗೆ ಬೆಳೆ ವಿಮೆ ಮತ್ತು ಬೆಳೆ ಪರಿಹಾರ ಬರಬೇಕಾಗಿದ್ದು, ಇವೆಲ್ಲ ಸಮಸ್ಯೆಗಳಿತ್ತು. ಮೊನ್ನೆ ನಮ್ಮ ಶಾಸಕರು ಕೂಡ ಅಧಿವೇಶನದಲ್ಲಿ ಇದೇ ವಿಷಯವಾಗಿ ಚರ್ಚೆ ಮಾಡಿದ್ದಾರೆ. ರಸ್ತೆ ಅಗಲೀಕರಣ ಇರ್ಬೋದು, ರಿಂಗ್ ರೋಡು ಇರ್ಬೋದು, ಕಾಲೇಜು ವ್ಯವಸ್ಥೆ ಇರ್ಬೋದು, ಆಮೇಲೆ ಉದ್ಯೋಗ ಸೃಷ್ಟಿಸೋಕ್ಕೆ ಕೈಗಾರಿಕೆಗಳ ಅವಶ್ಯಕತೆ ಇರೋದನ್ನು ಶಾಸಕರು ಮೊನ್ನೆ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ರಿಂದ ಅದನ್ನು ನಾವು ಬ್ಯಾಡಗಿಯ ಎಲ್ಲ ಜನರು ತುಂಬ ಹೃದಯದಿಂದ ಅದನ್ನು ನಾವು ಸ್ವಾಗತಿಸ್ತೀವಿ ಸರ್. ಅದು ತುಂಬ ಖುಷಿಯಾದಂಥ ವಿಚಾರ. ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಈ ಹಿಂದೆ ಇಲ್ಲಿ BJP ಸರ್ಕಾರ ಇತ್ತು, BJP ಶಾಸಕರು ಇದ್ದರು, BJPಯವರು ಗೆದ್ದಿದ್ದಾರೆ. ಅವಾಗ ಆಗದಿಲ್ಲದಂಥ ಅಭಿವೃದ್ಧಿ ಈಗ ಏನಾಗಿದೆ ಸರ್? ಈಗ ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದರಿಂದ ಸ್ವಲ್ಪ ಅಭಿವೃದ್ಧಿ ಸ್ವಲ್ಪ ನಿಧಾನಗತಿಯಿಂದ ಹೋಗ್ತಿರ್ಬೋದು. 2013ರಿಂದ 2018ರವರೆಗೂ ಇದೇ ನಮ್ಮ ಬಸವರಾಜ ಶಿವಣ್ಣವರೇ ಶಾಸಕರಿದ್ದರು. 600 ಕೋಟಿಗಿಂತ ಹೆಚ್ಚು ಅನುದಾನವನ್ನು ತಂದಂಥ ಕೀರ್ತಿ ಯಾರಿಗಾದರೂ ಶಾಸಕರಿಗಿದ್ದೆ ಅಂದರೆ ಅದು ಬಸವರಾಜ ಶಿವಣ್ಣವ್ರಿಗೆ. ಹೀಗಾಗಿ ಅಭಿವೃದ್ಧಿ ಮಾಡ್ತಾರೆ, ತುಂಬ ಅಭಿವೃದ್ಧಿ ಮಾಡ್ತಾರೆ. ಜನಸಾಮಾನ್ಯರಿಗೆ ಸಿಗ್ತಾರೆ? ಖಂಡಿತವಾಗ್ಲೂ ಸಿಗ್ತಾರೆ ಸರ್. ಆ ವಿಷಯದಲ್ಲಿ ಜನಸಾಮಾನ್ಯರಿಗೆ ಸಿಗುವಂಥ ವಿಚಾರದಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಯಾವುದೇ ಒಬ್ಬ ಕಾರ್ಯಕರ್ತ ಆಗಲಿ ಅಥವಾ ಸಾರ್ವಜನಿಕ ವ್ಯಕ್ತಿನೇ ಆಗಲಿ ಫೋನ್ ಮಾಡಿದಾಗ ಸಿಗ್ತಾರೆ. ಇಲ್ಲಿ ಒಂದು ನಮ್ಮದು ಅಂಗರಗಟ್ಟಿ ಡ್ಯಾಮ್ ಅಂತ ಇದೆ, 500ಕ್ಕಿಂತ ಹೆಚ್ಚು ಎಕರೆಯನ್ನು 560 ಎಕರೆ ಭೂಮಿಯನ್ನು ಹೊಂದಿದ್ದು ಈಗ ನೀರು ತುಂಬಿದೆ, ಕೆರೆ ಬಿರುಕು ಅಂದಾಗ ಅದನ್ನು ಬೆಂಗಳೂರಲ್ಲಿ ಇದ್ದಾಗಲೂ ಕೂಡ ಫೋನ್ ರಿಸೀವ್ ಮಾಡಿ ಸ್ಪಂದಿಸಿ ನಾನು ನಾಳೆ ಬರ್ತಾಯಿದ್ದೀನಿ, ಅಲ್ಲಿ ಬರ್ತೀನಿ ಅಂತ ಹೇಳಿ ಬಂದು ಕೆರೆ ಬಿರುಕು ಬಿಟ್ಟಿರೋದನ್ನು ನೋಡಿ ಆ ವಿಷಯವಾಗಿ ಸ್ಪಂದಿಸಿ ಅಧಿಕಾರಿಗಳನ್ನು ಕರೆಸಿ ಆಗಿಂದಾಗಲೇ ಸ್ಪಾಟ್ ಅದಕ್ಕೆ ಏನೇನು ಕ್ರಮ ಕೈಗೊಳ್ಬೇಕಲ್ಲ ಆ ಎಲ್ಲ ಕ್ರಮಗಳನ್ನು ಕೈಗೊಂಡು ಅದನ್ನು ತುರ್ತು ಪರಿಸ್ಥಿತಿಗೆ ತುರ್ತು ನಿರ್ವಹಣೆ ಮಾಡಿದಂಥ ವ್ಯವಸ್ಥೆಯನ್ನು ಮಾಡಿದರು. ಆ ರೀತಿಯಾದಂತಹ ಸ್ಪಂದನೆಯನ್ನು ಮಾನ್ಯ ಶಾಸಕರು ಮಾಡ್ತಾರೆ. ಅವ್ರು ಸಚಿವರಾಗಬೇಕು ಅನ್ನೋಕೆ ಹೋಗಿದೆಯಾ ನಿಮ್ಮದು? ಖಂಡಿತವಾಗಲಿದೆ. ಅವ್ರು ಸಚಿವರಾದ ಇದಕ್ಕಿಂತಲೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಆಗುತ್ತೆ. ಆಮೇಲೆ ಜನರಿಗೆ ಸಿಗ್ತಾರೆ, ಸ್ಪಂದಿಸ್ತಾರೆ. ನೇರ ನಾವು ಎಷ್ಟೊತ್ತಲ್ಲೇ ಫೋನ್ ಮಾಡಲಿ ನಮಗೆ ಸಿಗುವಂತಹ ವ್ಯವಸ್ಥೆ ನಮ್ಮ ಶಾಸಕರದು. ಈಗ ಈ ಒಂದು ಶಾಸಕರ ಯಾರಿಗಾದರೂ ಸಿಗಲ್ಲ ಅನ್ನೋದು ಇಲ್ಲಿವರೆಗೂ ಯಾರೂ ಕೇಳ್ಪಟ್ಟಿಲ್ಲ. ಯಾರೇ ಇರಲಿ ಸ್ಪಂದಿಸ್ತಾರೆ. ಏನು ಸಮಸ್ಯೆ ಇದೆ ಸರ್ ಬ್ಯಾಡಗಿಲಿ? ಸರ್, ಮೇನು ಮುಖ್ಯವಾಗಿ ಬ್ಯಾಡಗಿ ಸಮಸ್ಯೆ ಅಂದರೆ ರೋಗಗಳ ಅಗಲೀಕರಣ. ಅದನ್ನು ಕೂಡ ನಿನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಬೆಳೆ ಪರಿಹಾರ ಮತ್ತು ಬೆಳೆ ವಿಮೆ ಬಗ್ಗೆನೂ ಅವರು ಅದ್ರ ಬಗ್ಗೆನೂ ಕೂಡ ಅಲ್ಲಿ ಚರ್ಚೆ ಮಾಡಿದ್ದಾರೆ. ಇದು ಮೇನು ಆಗಬೇಕಾಗಿದ್ದು ಸರ್. ಕುಡಿಯೋ ನೀರಿಗೆಲ್ಲ ಏನು ತೊಂದರೆ ಇಲ್ಲ? ಇಲ್ಲ ಸರ್, ಕುಡಿಯೋ ನೀರಿಗೆಲ್ಲ ಏನು ತೊಂದರೆ ಇಲ್ಲ. ಆಮೇಲೆ ಅಧಿಕಾರಿಗಳನ್ನು ಇವರು MLA ಹಿಂಗೆ ಇರೋದ್ರಿಂದ ಅಧಿಕಾರಿಗಳು ಸರಿಯಾಗಿ ಕೆಲಸವನ್ನು ಮಾಡ್ತಾರೆ. ಆ ಒಂದು ಹಿಡಿತ ಮತ್ತು ಆ ಒಂದು
ಅಂದರೆ ಅನುಭವ ಅವ್ರಿಗಿದೆ. ಕರಪ್ಷನ್ ಇಲ್ಲ? ಇಲ್ಲ ಸರ್, ಕರಪ್ಷನ್ ಇಲ್ಲ. ಯಾಕಂದರೆ ಇಲ್ಲ ಇಲ್ಲ ಸರ್, ಇಲ್ಲ ಆ ಥರದ್ದು ಯಾವುದೂ ಇಲ್ಲಿವರೆಗೂ ಕಂಡು ಬಂದಿಲ್ಲ, ಕಾಣೋದಿಲ್ಲ ಅಂದ್ಕೊಂಡಿದ್ವಿ. ಯಾಕಂದರೆ ಸುದೀರ್ಘವಾದಂತಹ ರಾಜಕಾರಣವನ್ನು ಮಾಡ್ಕೊತ ಬಂದಿರೋರು ಅವರು. ಈಗ ಹೆಚ್ಚು ಕಡಿಮೆ 2000 ಹಾವೇರಿ ಕ್ಷೇತ್ರದಿಂದ MLA ಆದವರು, ಸಚಿವರಾದವರು, ಇಲ್ಲಿ ನಮ್ಮಲ್ಲಿ ಈಗ 2ನೇ ಬಾರಿ ಮತ್ತೆ MLA ಆದವರು. ಹಾಗಾಗಿ ಆ ರೀತಿ ಯಾವತ್ತೂ ಎಲ್ಲಿ ಕಂಡು ಬಂದಿಲ್ಲ ಸರ್. ಥ್ಯಾಂಕ್ ಯು. ನಿಮ್ಮ ಶಂಭಯ್ಯ ಹಿರೇಮಠ. ನೀವೇನು ಮಾಡೋದು? ಈಗ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರ್. ಹೇಗಿದೆ ಸರ್ ಬ್ಯಾಡಗಿ? ಈಗ ಚೆನ್ನಾಗಿದೆ. ಈಗ ಚೆನ್ನಾಗಿದೆ ಅನ್ನೋದಕ್ಕಿಂತ ಹಿಂದಿನಿಗಿಂತ ಈಗ ಕೆಲಸಗಳು ಆಗ್ತಾ ಇದ್ದಾವೆ. ಮೇನ್ ಬ್ಯಾಡಗಿಗೆ ಮೇನ್ ಕೆಲಸ ಅಂದರೆ ರಸ್ತೆ ಅಗಲೀಕರಣ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಒಂದು. ಈ ಕೆಲಸಗಳು ಸ್ವಲ್ಪ ಆದಷ್ಟು ಬೇಗ ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಇಂಜಿನಿಯರಿಂಗ್ ಕಾಲೇಜ್ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಈಗ ಓದಬೇಕಂದ್ರೆ ಹಾವೇರಿ ಇಲ್ಲ ರಾಣೆಬೆನ್ನೂರು. ಉದ್ಯೋಗಾವಕಾಶ ಏನಿದೆ ಸರ್? ಉದ್ಯೋಗಾವಕಾಶಕ್ಕೂ ಕೆಲಸಕ್ಕೆ ಕೊಡಬೇಕು. ಏನು ಕೊಡಬೇಕು ಅಂತೇಳಿದ್ರೆ ಈಗ ನಮಗೆ ಫ್ಯಾಕ್ಟ್ರಿಗಳು ಆಗಬೇಕು, ಕೈಗಾರಿಕೋದ್ಯಮ ಜಾಸ್ತಿ ಆಗಬೇಕು. ನಮ್ಮ ಬೇರೆ ಕಡೆ ಹೋಗೋದು, ಇಲ್ಲಿಂದ ಬೆಂಗಳೂರಿಗೆ ಹೋಗೋದನ್ನು ಯುವಕರೆಲ್ಲ ಕಡಿಮೆ ಆಗಬೇಕು. ಏನು ಸಲಹೆ ಕೊಡ್ತೀರಾ ಅಥವಾ ಏನು ಬೇಡಿಕೆ ಇಡ್ತೀರಾ ಶಾಸಕರಿಗೆ? ಅದೇ ಇವನ್ನ ಮಾಡಿರಿ ಅಂತಲೂ ಹೇಳ್ತೀವಿ, ಈ ಕೆಲಸಗಳು ಆಗಲಿ ಅಂತಲೂ ಹೇಳಿದ್ದೀವಿ. ಇಂಜಿನಿಯರಿಂಗ್ ಕಾಲೇಜ್ಗಳಾದರೆ ಬೇರೆ ಬೇರೆ ಜಿಲ್ಲೆಯವರು, ರಾಜ್ಯದವರು ಬರ್ತಾರೆ. ಇಲ್ಲಿ ಅನುಕೂಲ ಆಗುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇರೋದ್ರಿಂದ ಆ ಮಾರುಕಟ್ಟೆಗೆ ಒಂದು ಮೆರುಗು ಬರುತ್ತೆ. ಬ್ಯಾಡಗಿ ಮೆಣಸಿನಕಾಯಿ. ಹಾಂ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಹನುಮಂತ ಅಂತ ಹೇಳಿ, ಲಮಾಣಿ ಹನುಮಂತ. ಏನು ಮಾಡ್ತೀರಿ ಸರ್? ನಾವು ಸಿವಿಲ್ ಕಾಂಟ್ರಾಕ್ಟರ್. ಓಕೆ. ಹೇಗಿದೆ ಸರ್ ನಿಮ್ಮ ಪ್ರಕಾರ ಬ್ಯಾಡಗಿ? ಸರ್ ಭಾಳ ಚೆನ್ನಾಗಿದೆ, ಡೆವಲಪ್ಮೆಂಟ್ ಆಗ್ತಾಯಿದೆ, ಇನ್ನೂ ಆಗಬೇಕು ನಮ್ಮ ಪ್ರಕಾರ. ಮುಖ್ಯವಾಗಿ ನಮ್ಮ ಬ್ಯಾಡಗಿ ಸಮಸ್ಯೆ ಅಂದರೆ ಇಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್, ಸಿಲ್ಲಿ ಮಾರ್ಕೆಟ್ ಇರೋದ್ರಿಂದ ವಾಹನಗಳ ಸಮಸ್ಯೆ, ರಸ್ತೆ ಸಮಸ್ಯೆ ಇದೆ. ಅದೇ ಮೇನ್ ನಮಗೆ. ರಸ್ತೆ ಒಂದು ಅಗಲೀಕರಣ ಆಗಿಬಿಟ್ರೆ ನಮ್ಮ ಬ್ಯಾಡಗಿಗೆ ಬರುವಂಥ ಮೆರುಗೆ ಬೇರೆ. ಹಾಂ ಸರ್, ಅದೊಂದು ಶೋಭೆ ತರುತ್ತೆ ಸರ್. ಶಾಸಕರಿಗೆ ಹೇಳಿದ್ದೀರಾ ಇದ್ರ ಬಗ್ಗೆ? ಸರ್ ಸಾಕಷ್ಟು ಸಲ ಹೇಳಿದ್ದೀವಿ, ಅವರು ಅದನ್ನು ಇಂಟ್ರೆಸ್ಟ್ ತೊಗೊಂಡಿದ್ದಾರೆ. ಅವ್ರು ಸಾಕಷ್ಟು ಅನುದಾನ ಕೊರತೆ ಇಲ್ಲ ಸರ್. ಸ್ವಲ್ಪ ಸ್ಥಳೀಕರ ಸಮಸ್ಯೆಯಿಂದ ಅದು ರಸ್ತೆ ಅಗಲೀಕರಣಕ್ಕೆ ಅಲ್ಲಿ ಮನೆಗಳಿರೋದ್ರಿಂದ ಅಲ್ಲಿ ಸ್ಥಾನಿಕರು ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ. ಆ ಒಂದು ದೃಷ್ಟಿಯಿಂದ ಶಾಸಕರು ಸ್ವಲ್ಪ ಅದನ್ನು ಅವರೆಲ್ಲ ವ್ಯವಸ್ಥೆ ಕಲ್ಪಿಸಿಕೊಟ್ಟು ಮಾಡಬೇಕಲ್ಲ. ಆ ಒಂದು ವಿಷಯದಿಂದ ತೊಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ನಮಗೂ ಗೊತ್ತಿದೆ ಅದು ಸಾಕಷ್ಟು ದಿನದಿಂದ ಅದಕ್ಕಾಗಿಯೇ ಡಿಲೇ ಆಗ್ತಾಯಿದೆ. ಅದು ರಸ್ತೆ ಅಗಲೀಕರಣ ಬಿಟ್ಟು ಬೇರೆ ಏನಿದೆ ಸರ್? ಅದೇ ಈಗ ಎಲ್ಲ ಸಮರ್ಥವಾಗಿದೆ ಸರ್. ಬಟ್ ನಮಗೆ ವೈದ್ಯಕೀಯ ಹೈಟೆಕ್ ಹಾಸ್ಪಿಟ್ಲ್ ಒಂದು ಬೇಕು. ನಮ್ಮ ಜಿಲ್ಲೆಗೆ ಒಂದು ಹೈಟೆಕ್ ಹಾಸ್ಪಿಟ್ಲ್ ಬೇಕೇ ಬೇಕು ಸರ್. ಯಾಕಂದರೆ ಇಲ್ಲಿ ಜನ ಆಲ್ಮೋಸ್ಟ್ ಆಲು ಮಣಿಪಾಲ್ ಹಿಂಗೆಲ್ಲ ಹೋಗ್ತಾರೆ. ಮಣಿಪಾಲು, ಆಮೇಲೆ ಧಾರವಾಡ, ಹುಬ್ಬಳ್ಳಿ ಧಾರವಾಡ, ಹಿಂಗೆ ದಾವಣಗೆರೆ ಹಿಂಗೆಲ್ಲ ಹೋಗ್ತಾರೆ. ಸುಮಾರು ಈಗ ದಾವಣಗೆರೆ ಹೋಗ್ಬೇಕಂದ್ರೆ ನಾವು 40-45 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ. ಹುಬ್ಬಳ್ಳಿ ಹೋಗ್ಬೇಕಂದ್ರೆ 100 ಕಿಲೋಮೀಟ್ರ್ ಹೋಗ್ಬೇಕು. ಮಣಿಪಾಲ್ 300-400 ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಹೈಟೆಕ್ ಹಾಸ್ಪಿಟ್ಲ್ ಆಗಿಬಿಟ್ರೆ ನಮಗೆ ಭಾಳ ಎಲ್ಲ ಸಾರ್ವಜನಿಕ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡು. ಶಾಸಕರ ಗಮನ ಸೆಳೆದಿದ್ದಾರೆ? ಶಾಸಕರು ಇಂಟ್ರೆಸ್ಟ್ ಹೇಳಿದ್ದಾರೆ ಭಾಳ ಮಂದಿನ, ಭಾಳ ಸಮಾವೇಶದಲ್ಲಿ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಅವರು ಇದ್ರ ಬಗ್ಗೆ ಇಂಟ್ರೆಸ್ಟ್ ತೊಗೊಂಡಿದ್ದಾರೆ. ನೋಡ್ಬೇಕು ಸರ್, ಇರೋರಿಗೆ ಏನು ಮಾಡ್ತಾರಂತ. ಮಾಡ್ತಾರೆ ಅನ್ನೋದು ನಂಬಿಕೆ ನಮಗಿದೆ. ಅವ್ರು ಮಾಡ್ತಾರೆ ಸರ್, ಕೆಲಸಗಾರರು ಮಾಡ್ತಾರೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಸರ್ ಗುಡ್ಡನಗೌಡ ಅಂತ. ಏನು ಮಾಡ್ತೀರಿ ನೀವು? ಸರ್ ರೈತರು ಸರ್, ವ್ಯವಸಾಯ ಮಾಡಿ. ರೈತರ ಸಮಸ್ಯೆ ಏನೂ ಇಲ್ವಾ ಬ್ಯಾಡಗಿಲಿ? ಸರ್ ಬೆಳಿತೀರಾ ಮೆಣಸಿನಕಾಯಿ? ಸರ್ ನಾವೆಲ್ಲ ಎಲೆಕೋಸು, ಮೆಕ್ಕೆಜೋಳ, ಹತ್ತಿ ಬೆಳಿತೀವಿ ಸರ್. ಇಲ್ಲೇ ಮೆಣಸಿನಕಾಯಿ ಒಳ್ಳೆ ರೇಟ್ ಸಿಗ್ತಿದೆಯಾ? ಹಾಂ ಸರ್, ಸಿಗುತ್ತೆ. ದಲ್ಲಾಳಿಗಳ ಸಮಸ್ಯೆ ಇಲ್ವಾ ಇಲ್ಲಿ? ಇಲ್ಲೇನು ಆ ಥರ ಇಲ್ಲ ಸರ್. ನೇರವಾಗಿ ರೈತರ ಬೆಳೆದಿರೋದು ವ್ಯಾಪಾರಸ್ಥರು ಸೀದಾ ರೈತರ ಹತ್ರನೇ ಬಂದು ಖರೀದಿ ಮಾಡ್ತಾರೆ. ಆ ಥರ ಏನಿಲ್ಲ ಸಮಸ್ಯೆ. ಲಾಭ ಸಿಗ್ತಿದೆಯಾ? ಹಾಂ ಸರ್, ಈ ವರ್ಷ ಮೆಕ್ಕೆಜೋಳ ಎಲ್ಲ ಬೆಳೆ ಚೆನ್ನಾಗಿ ರೇಟ್ ಇದೆ. ಈ ವರ್ಷ ಸಿಗ್ತೈತೆ ಸರ್ ಲಾಭ. ಬೆಂಬಲ ಬೆಲೆ ಬೇಕು ಅಂತ ಎಲ್ಲ? ಅದೇ ಸರ್, ಒಂದು ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಮಾಡಿದರೆ ಇನ್ನೂ ಅನುಕೂಲ ಆಗುತ್ತೆ ರೈತರಿಗೆ. ಏನಾಗಬೇಕು ರೈತರಿಗೆ, ಏನಾಗಬೇಕು ಅಂತ ಶಾಸಕರಿಗೆ ಹೇಳ್ತೀರಾ? ಸರ್ ಏನಿಲ್ಲ, ಒಂದು ಸ್ವಲ್ಪ ನೀರಾವರಿ ವ್ಯವಸ್ಥೆಯನ್ನು ಶಾಶ್ವತವಾಗಿ ಇಲ್ಲಿ ನೀರಾವರಿ ವ್ಯವಸ್ಥೆ ಉಳಿಯೋ ಥರ ಒಂದು ವ್ಯವಸ್ಥೆಯನ್ನು ಮಾಡಿ. ಕೆರೆಗಳು ಸರ್ ಕೆರೆಗಳು ಆಲ್ಮೋಸ್ಟ್ ಇಲ್ಲಿ ಸ್ವಲ್ಪ ಸಣ್ಣ ಚಿಕ್ಕ ಕೆರೆಗಳು ಸ್ವಲ್ಪ ಕಡಿಮೆನೇ. ಆ ಇರ್ತಕ್ಕಂಥ ಕೆರೆಗಳನ್ನು ತುಂಬಿಸಿದ್ರೆ ಇಲ್ಲೆಲ್ಲ 450 ಅಡಿ 600 ಅಡಿ ತನಕ ಹೋಗ್ತವೆ ಸರ್. ಕೆಲವೊಂದು ಏರಿಯಾ ಬರುತ್ತೆ, ಕೆಲವೊಂದು ಏರಿಯಾದಲ್ಲಿ ಗ್ಯಾರಂಟಿ ನೀರು ಬರೋದೇ ಇಲ್ಲ. 600 ಅಡಿ ಹೊಡಿಸಿದ್ರು ಬರೋದಿಲ್ಲ. ಹಾಗಾಗಿ ಸ್ವಲ್ಪ ನೀರಾವರಿಗೆ ಒತ್ತು ಕೊಟ್ಟರೆ ಈ ನಮ್ಮ ತಾಲೂಕು ಇನ್ನೂ ಅಭಿವೃದ್ಧಿ ಹೊಂದುತ್ತೆ, ರೈತರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀತಾರೆ ಅಂತಕ್ಕಂಥದ್ದು ನಮ್ಮ ಒಂದು ಆಶೆ ಸರ್. ಬೇರೆ ಏನು ಸಮಸ್ಯೆ ಇದೆ ಸರ್? ಸರ್ ಬೇರೆ ಏನು ಸಮಸ್ಯೆ ಅಂದರೆ ಇದೆ, ಹಾಸ್ಪಿಟ್ಲದು ಒಂದು ಹೈಟೆಕ್ ಹಾಸ್ಪಿಟ್ಲು ಮಾಡಬೇಕು. ಆಮೇಲೆ ಈ ಬೆಳೆ ಹಾನಿ ಬೆಳೆ ವಿಮೆ ನಮ್ಮ ತಾಲೂಕಿನೂ ಇನ್ನೂ ಬಂದಿಲ್ಲ ಸರ್. ಸ್ವಲ್ಪ ಮಟ್ಟಿಗೆ ಕೆಲವು ರೈತರು ಬಂದು, ಕೆಲವು ರೈತರು ಬಂದಿಲ್ಲ. ಅದನ್ನೊಂದು ಸ್ವಲ್ಪ ಎಲ್ಲ ರೈತರಿಗೂ ಮುಟ್ಟುವಂಥ ಒಂದು ವ್ಯವಸ್ಥೆ ಮಾಡಿದರೆ ಇನ್ನೂ ಅನುಕೂಲ ಆಗುತ್ತೆ. ಸರ್ಕಾರಿ ಬಸ್ ಸೇವೆ ಎಲ್ಲ ಹಳ್ಳಿಗಳಿಗೂ ಇದೆ? ಹಾಂ ಸರ್, ಎಲ್ಲ ಹಳ್ಳಿಗೆ ಬಸ್ಸಿನ ಸಮಸ್ಯೆ ಇಲ್ಲ ಸರ್.
ಎಲ್ಲ ಸರಿಯಾಗಿದೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ? ಗ್ಯಾರಂಟಿ ಯೋಜನೆ ಸರ್ ಆಲ್ಮೋಸ್ಟ್ ಎಲ್ಲರಿಗೂ ಮುಟ್ತಾನೇ ಇದೆ, ಇಲ್ಲಿ ಯಾರಿಗೂ ಮುಟ್ಟಿಲ್ಲ ಅನ್ನೋ ಅಂಥದ್ದೇ ಇಲ್ಲ. ಗೃಹಲಕ್ಷ್ಮಿ ಯೋಜನೆ ಕನಿಷ್ಠ ಅಂದ್ರೆ ಒಂದೊಂದು ಕುಟುಂಬಕ್ಕೆ 15-14 ಕಂತುಗಳು ಬಂದಿದ್ದಾವೆ ಸರ್. ಈಗ ಬಂದಿದೆ, ಒಂದೊಂದು ಕುಟುಂಬಕ್ಕೆ 15 ಕಂತು ಇರಿದ್ರು 30,000 ಬಂದಂಗೆ ಸರ್. ಸರ್ಕಾರ ಅಷ್ಟೊಂದು ದುಡ್ಡು ವೆಚ್ಚ ಮಾಡ್ತಿದೆ ಅಂತಂದರೆ ನಮಗಾಗಿಯೇ ಅದು ದುಡ್ಡು ಕೊಡ್ತಾ ಇದೆ. ಗ್ಯಾರಂಟಿ ಯೋಜನೆಗಳನ್ನು ಚುನಾವಣೆ ಮುಂಚೆ ಸುಳ್ಳು ಹೇಳಿ ಈಗ ಮೋಸ ಮಾಡ್ಬೋದಿತ್ತು, ಅದನ್ನೆಲ್ಲ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ಅಲ್ವಾ ಬೈ ಎಲೆಕ್ಷನಲ್ಲೂ ಗೆಲ್ಸಿದ್ದು? ಹಾಂ ಸರ್, ಹೌದು. ಕಾಂಗ್ರೆಸ್ ಮೇಲೆ ನಂಬಿಕೆ ಇರೋದಕ್ಕೇ 1.5 ವರ್ಷ ಆದಮೇಲೆ ಅದು ಪಕ್ಷ ನಡ್ಕೊಂಡಿರೋ ಒಂದು ನಡೆ ಮೇಲೇ ಬೈ ಎಲೆಕ್ಷನಲ್ಲಿ 3 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಜೈಬೇರಿ ಬಾರಿಸಿದೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ದೇವರಾಜ್ ಗಂಗಣ್ಣವರು ಅಂತ. ಏನು ಮಾಡ್ತೀರಿ? ನಾವು ವ್ಯವಸಾಯ ಮಾಡ್ತೀವಿ. ನೀವೇನು ಬೆಳಿತೀರಿ? ನಾವು ಅದೇ ಎಲಿಕೋಸು, ಗೋಂಜಾಳ, ಹತ್ತಿ ಅಂತ. ಹೇಗಿದೆ ಸರ್, ಏನಿದೆ ಬ್ಯಾಡಗಿಗೆ ಏನಾಗಬೇಕು? ಬ್ಯಾಡಗಿಗೆ ಈಗ ಹೇಳಿದ್ರಲ್ರಿ ಅಣ್ಣಾರ, ರಸ್ತೆ ಅಗಲೀಕರಣ ಆಗ್ಬೇಕು, ಆಮೇಲೆ ಹೈಟೆಕ್ ಹಾಸ್ಪಿಟ್ಲ್ ಬೇಕು. ಮೇನ್ ಇಂಪಾರ್ಟೆಂಟ್ ನಮ್ಮ ಹಳ್ಳಿಗೆ ಈಗ ರಸ್ತೆ ಮಾಡಕ್ಕೆ ಹಚ್ಚಾರ್ರಿ, ಆಗಕಚ್ಚೈತಿ. ನೀರಾವರಿ ವ್ಯವಸ್ಥೆ ಒಂದು ಮಾಡ್ಬೇಕು ರೀ. ಆಮೇಲೆ ಮೇನ್ ಇಂಪಾರ್ಟೆಂಟ್ 2023-24ನೇ ಸಾಲಿನಾಗ ಬೆಳೆ ವಿಮೆ ತುಂಬಿದ್ವಿ, 25% ದುಡ್ಡು ಬಂದೈತಿ. ಇನ್ನೂ 75% ಬಂದಿಲ್ಲ. ಆದ್ರೆ ಬ್ಯಾಡಗಿ ತಾಲೂಕಿನಾಗ 6 ಪಂಚಾಯತಿ ದುಡ್ಡು ಬಂದೈತಿ, ಇನ್ನು ಉಳಿದ ಪಂಚಾಯತಿ ಬಂದಿಲ್ಲ. ಎಲ್ಲ ರೈತರ ಹೆಚ್ಚು ಕಡಿಮೆ ಭಾಳ 90% ಲಾಸ್ನಾಗ್ಯಾವ ರೀ ಮಳೆ ಹೆಚ್ಚಿಗೆ ಆಗಿ. ಆ ವಿಚಾರಕ್ಕೆ ರೈತರಿಗೂ ಭಾಳ ಒತ್ತಾಯ ಕೊಡ್ಬೇಕು ರೀ, ಅದು ಒಂದು. ಮತ್ತು ಬೆಳೆ ಹಾನಿನೂ ದುಡ್ಡು ಬಂದಿಲ್ಲ, ಆಗ್ತಾವಂದ್ರೆ ಬಂದಿಲ್ಲ. ಅವೆಲ್ಲ ಶಾಸಕರು ಸಿಗ್ತಾರೆ ಯಾವಾಗ ಬಂದ್ರು? ಸಿಗ್ತಾರೆ ಸರ್, ಸಿಗ್ತಾರೆ. ಹಾವೇರಿಲಿ ಇರ್ತಾರ? ಇಲ್ರಿ, ಇಲ್ಲೇ ಇರ್ತಾರ. ಆಮೇಲೆ ಹೋಗ್ತಾವ್ರಿ, ಇಲ್ಲಿ ಫೋನ್ ಹಚ್ಚಿರ ಇಲ್ರಿ. ಬ್ಯಾಡಿಗೆ ಹಾವೇರಿ ಬ್ಯಾಡಿಗೆನೂ ಮನೆ ಐತಿ ಸರ್. ಡೈಲಿ ಅಡ್ಡಾಡ್ತಾರೆ. ಬೆಳಗಾವಿ ಅಧಿವೇಶನ ಬಿಟ್ಟರೆ ಆಲ್ಮೋಸ್ಟ್ ಇಲ್ಲಿ ಇರ್ತಾರೆ. ಬೆಳಗ್ಗೆ 8 ಗಂಟೆವರೆಗೂ ಮನೆಯಲ್ಲೇ ಸಿಗ್ತಾರೆ ಸರ್. 10 ಗಂಟೆ ಆದ ತಕ್ಷಣ ಬ್ಯಾಡಗಿ ಬರ್ತಾರೆ. ಬ್ಯಾಡಗಿಲೂ ಮನೆಯಲ್ಲೂ ಇದೆ, ಆಫೀಸು ಇದೆ. ಎಲ್ಲಾದರೂ ಒಂದು ಹತ್ರ ಸಿಗ್ತಾರೆ. ಯಾರಾದರೂ ಜನಸಾಮಾನ್ಯರು ಯಾರಾದರೂ ಫೋನ್ ಮಾತಾಡಿದರೂ ಸಹ ಅವ್ರ ಸಮಸ್ಯೆನ ಫೋನಲ್ಲೇ ಬಗೆಹರಿಸಿ, ಯಾವ ಅಧಿಕಾರಿಗೆ ಫೋನ್ ಮಾಡಬೇಕು ಅವರಿಗೆ ಅಲ್ಲೇ ಫೋನ್ ಮಾಡಿ ತಿಳಿಸಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಸರ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಬೀರಪ್ಪ ಬಣಕರ್ ಅಂತ. ಎಷ್ಟು ವರ್ಷ ನಿಮಗೆ? ನಮಗೆ 72 ವರ್ಷ, 72-73 ವರ್ಷ. 55 ವರ್ಷದಿಂದ ಓಟ್ ಹಾಕ್ತಿದ್ದೀರಾ? 35 ವರ್ಷ ಕಾಂಗ್ರೆಸ್ನಾಗ ಅದನ್ನು ನಾನು. ಹೌದರಾ? ಓಕೆ ಸರ್, ನಿಮ್ಮ ಪ್ರಕಾರ ಹೇಗಿದೆ ಬ್ಯಾಡಗಿ ಅಭಿವೃದ್ಧಿ? ಬ್ಯಾಡಗಿ ಶಿವಣ್ಣರು ಆರ್ಸ್ಮಂದಿಂದ ಒಳ್ಳೆ ಅಭಿವೃದ್ಧಿ ಆಗೈತಿ. ಹಿಂದೆ ಬಂದಿದ್ರು ಒಂದು ಸಲ ಇಲ್ಲಿಗೆ, 2 ಸಲ. ಹಾಂ, ಒಳ್ಳೆ ಅಭಿವೃದ್ಧಿ ಮಾಡ್ಯಾರ ಕೆಲಸನ. ಈಗ ಇರೋದೊಂದು ಅದೊಂದು ಅಗಲೀಕರಣ ನಮ್ದು ಇರೋದು ಪ್ರಾಬ್ಲಮ್. ಉಳ್ದದ್ದು ಏನಿಲ್ಲ. ಉಳ್ದದ್ದು ಎಲ್ಲ ಕೆಲಸ ಮಾಡ್ಯಾರ. ಬಡವ್ರ ಪರವಾಗಿ ಅದಾರ. ಬಡವ್ರ ಪರವಾಗಿ ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ. ಇಲ್ಲೇ ಬ್ಯಾಡಗಿಯಲ್ಲೇ ಇರ್ತಾರೆ. ಹಿಂದೆನೂ ಸಾಕಷ್ಟು ಜನ ಕಾಂಗ್ರೆಸ್ ಶಾಸಕರು ಇದ್ರಲ್ವಾ? KF ಪಾಟೀಲ್ ಇದ್ರು, ಸಿದ್ದಮ್ಮ ಮೈಲೇರ್ ಇದ್ರು. ನಾವು ರುದ್ರಪ್ಪರು ಇದ್ದಾಗ ಬಂದಿದ್ವಿ, ನಾವು ಇದ್ವಿ. ನಾವು ಹೆಗ್ಗಪ್ಪರು ಇದ್ದಾಗ ಪ್ರದೇಶ ಸದಸ್ಯ ಇದ್ದೀವಿ ನಾನು. ಈಗ ಹಾವೇರಿ ಜಿಲ್ಲೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಶಾಸಕರೇ ಅವರೇ ಅಲ್ವಾ? ನೀವು ನೋಡಿದಂಗೆ ಬ್ಯಾಡಗಿ ನೀವು ಚಿಕ್ಕದ್ರಿ ನೋಡಿರ್ತಿರಲ್ಲ, ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಆಗಿದೆ. ಈ ಒಂದು ಸ್ವಲ್ಪ ಕೆರೆ ನೀರು ತುಂಗಭದ್ರದಿಂದ ಬಂದಾವು, ಇನ್ನೂ ಕೆರೆಗೆ ಬರೋದಾವು, ಅವನು ಮಾಡ್ಬೇಕು. ಅದು ರೋಡ್ ಅಗಲೀಕರಣ ನಮಗೆ ಭಾಳ ಪ್ರಾಬ್ಲಮ್ ಐತಿ. ಯಾಕೆ ದೊಡ್ಡ ಮಾರ್ಕೆಟ್ ಇರೋದ್ರಿಂದ ಭಾಳ ಪ್ರಾಬ್ಲಮ್ ಐತಿ. ಅದಕ್ಕೆ ಅದೊಂದು ಆಗ್ಬೇಕಂತ ನಮ್ಮ ಆಸೆ. ಶಾಸಕರಿಗೆ ಏನಾರು ಕೇಳ್ಕತ್ತೀರಾ? ಏನಾರು ಇದಾಗಬೇಕ್ರಿ ನಮ್ಮ ಕ್ಷೇತ್ರಕ್ಕೆ, ನಾವು ನಿಮ್ಮನ್ನ ಅದನ್ನ ಹೇಳೇವಿ. ರೋಡ್ ಅಗಲೀಕರಣ ಅರ್ಜೆಂಟ್ ಮಾಡಿರಿ, ಅದೊಂದು ಕೆಲಸ ಅಂತಂದು ಹೇಳಿದೇವೆ. ಮಾಡಿರಿ, ಉಳಿದದ್ದು ಎಲ್ಲ ಕೆಲಸ ಮಾಡ್ತಾರೆ ರೀ. ಅಯ್ಯೇ ಒಳ್ಳೆ 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 ಕೆಲಸ ಮಾಡ್ತಾರೆ. ಬಡವ್ರ ಪರವಾಗಿ ಅದಾರ, ಎಲ್ಲ ಇದ್ದರ ಪರವಾಗಿ ಅದಾರ, ಬಡವ್ರ ಪರವಾಗಿ ಅದಾರ. ಕೆಲಸ ಇದಾಗೋದಿಲ್ಲ ಅಂತ ಹೇಳೋದು ಅವ್ನು ಜೀವನದಾಗ ಇಲ್ಲ, ಇದು ಆಗೇತಿರ್ತೈತಿ ಅಂತ. ಒಟ್ಟು ಮಾಡ್ತಾರೆ ಕೆಲಸ. ಹೀಗಾಗಿ 26,000 ಓಟ್ನಾಗ ಆರಿಸಿ ಬಂದಾರ ಅವರು. ಈ ಒಟ್ಟು ಹಿಂಗಾಗಿ ಅವ್ರು ಅನ್ಕಂಪ ಚಲೋ ಐತಿ. ಜನರ ಮೇಲೆ ಅಭಿಪ್ರಾಯ ಚಲೋ ಐತಿ. ಇನ್ನಾದರೂ ಮುಂದಾದ್ರೆ ಕೆಲಸ ಮಾಡ್ತಾ ಹೋಗ್ತಾರೆ ಅವರು. ಹೌದು. ಥ್ಯಾಂಕ್ ಯು ಸರ್. ಹಳ್ಳಿಗಳಲ್ಲಿ ಆಶ್ರಯ ಮನೆಗಳನ್ನು ಕೇಳ್ತಾ ಇದ್ದಾರೆ. ನಾವು ಶಾಸಕರಿಗೆ ಕೇಳ್ತಾ ಇಲ್ಲ, ಯಾಕಂದರೆ ಸರ್ಕಾರ ಈ ಯೋಜನೆಯನ್ನು ಕೊಟ್ಟರೆ ಶಾಸಕರು ನಮಗೆ ನೀಡ್ತಾರೆ. ನಾನು ಸರ್ಕಾರಕ್ಕೆ ನನ್ನದೊಂದು ಮನವಿ, ಸ್ವಲ್ಪ ಆಶ್ರಯ ಮನೆಗಳನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು ಅನ್ನೋದು ನನ್ನದೊಂದು ಮನವಿ. ಹಾಗೆ ಈಗ ಏನಾಗಿದೆ ಅಂದರೆ ಗ್ಯಾರಂಟಿ ಯೋಜನೆಗಳು ಇರೋದರಿಂದ ತುಂಬ ಚೆನ್ನಾಗಿ ಅನುಷ್ಠಾನಕ್ಕೆ ಬಂದಿದೆ. ಯಾಕೆಂದರೆ ಈಗ ನೀವೇ ಉದಾಹರಣೆ ನೋಡಿದ್ರಿ, ನಿಮ್ಮ ಮಾಧ್ಯಮದಲ್ಲಿ ಬಿತ್ತರವಾದಂತೆ ಯಾವುದೋ ಅತ್ತೆ ಸೊಸೆ ಬೋರ್ವೆಲ್ಲನ್ನು ಹೊಡಿಸಿ ನೀರನ್ನು ತೆಗೆದು ಆ ರೀತಿ ಒಂದು ಅಭಿವೃದ್ಧಿಯನ್ನು ಅಂತ. ಈಗ ದೇಶ ಒಂದೇ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದಲ್ಲ. ಈಗ ಮನೆಗೆ ಪ್ರತಿಯೊಂದು ಮನೆಯೂ ಅಭಿವೃದ್ಧಿ ಆದರೆ ಅಭಿವೃದ್ಧಿ ಆದಂಗೆ ಅಲ್ವಾ? ಈಗ ಈ ಎಲ್ಲ ಒಂದು ಯೋಜನೆಗಳಿಂದ ಅನೇಕ ಜನರಿಗೆ ತುಂಬ ಉಪಯುಕ್ತ ಆಗಿದೆ. ಹಾಗಾಗಿ ಈ ಒಂದು ಕೆಲವೊಬ್ರು ಹೇಳ್ತಾರೆ, ಇನ್ನು
ಅನುದಾನ ಸಿಗ್ತಾ ಇಲ್ಲ ಹಾಗೆ ಹೀಗೆ ಅಂತೇಳಿ. ಹಾಗಾದರೆ ಅನುದಾನ ಸಿಗ್ತಾ ಇಲ್ಲ ಅಂದರೆ ಇದೆಲ್ಲ ಸರ್ಕಾರ ಕೊಡ್ತಾ ಇರೋದು ಯಾರಿಗೆ? ಜನರಿಗೆ ಅಲ್ವಾ, ಜನರ ಅನುಕೂಲಕ್ಕೆ ಅಲ್ವಾ. ಈಗ ನಾವು ಇನ್ನೊಂದು ವಿಚಾರ ಏನು ಮಾಡಬೇಕು ಅಂದರೆ, ಈಗ ಸಿದ್ದರಾಮಯ್ಯರ ಹಲವಾರು ಯೋಜನೆಗಳು, ಹಿಂದೆ ತಂದಂಥ ಹಲವಾರು ಯೋಜನೆಗಳು ಇವತ್ತು ಅದರದ್ದು ಬೆಲೆ ಗೊತ್ತಾಗಿದೆ. ಹಿಂದೆ ಕ್ಷೀರಭಾಗ್ಯವನ್ನು ತಂದರು. ಈಗ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಹಿಂದೆ ಇತ್ತು ಅಂದರೆ ಆರೋಗ್ಯದ ಸಮಸ್ಯೆ ಎಷ್ಟಿತ್ತು, ಕ್ಷೀರಭಾಗ್ಯವನ್ನು ತಂದ ನಂತರ ಎಷ್ಟು ಡೆವಲಪ್ಮೆಂಟ್ ಆಯಿತು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು. ಆ ರೀತಿ ಕೆಲವೊಂದಿಷ್ಟು ಯೋಜನೆಗಳು, ತುಂಬ ಉಪಯುಕ್ತವಾದಂಥ ಯೋಜನೆಗಳನ್ನು ತರುವಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ಅನ್ನೋದಿದ್ದರೆ ಅದು ಸಿದ್ದರಾಮಯ್ಯ ಸರ್ಕಾರ ಅನ್ನೋದು ಹೇಳ್ಬೋದು. ಈಗ ನಮ್ಮ ಶಾಸಕರು ಕೂಡ ಅದೇ ಯಾವ ರೀತಿ ಅಂದರೆ ಜನರಿಗೆ ಸ್ಪಂದಿಸುವಂಥ ಶಾಸಕರು ಇಲ್ಲಿ ಈಗ ಆಮೇಲೆ ಗ್ಯಾರಂಟಿ ಯೋಜನೆಗಳ ರಾಜ್ಯ ಉಪಾಧ್ಯಕ್ಷರು ಕೂಡ ಇಲ್ಲಿ ನಮ್ಮ ಈಗ ಇಲ್ಲೇ ಬ್ಯಾಡಗಿಯವರೇ ಈ SR ಪಾಟೀಲ್ ಅರ್ಹ ಫಲಾನುಭವಿಗಳಿಗೆ ಖಂಡಿತವಾಗಿಯೂ ಅರ್ಹ ಫಲಾನುಭವಿಗಳಿಗೆ ಸಿಕ್ಕಿದೆ. ಯಾವುದೇ ರೀತಿಯಾದಂಥ ಸಮಸ್ಯೆ ಆದಾಗ ಫೋನ್ ಮಾಡಿದಾಗ ಅದಕ್ಕೆ ಸ್ಪಂದಿಸುವಂಥ ಶಾಸಕರು ಮತ್ತು ಈಗ ಇರುವಂಥ ರಾಜ್ಯ ಉಪಾಧ್ಯಕ್ಷರು ಏನು ಯೋಜನೆ 5 ಅನುಷ್ಠಾನ ಯೋಜನೆಗಳಿದಾವಲ್ಲ, ಅದು ಉಪಾಧ್ಯಕ್ಷರಿರ್ತಾರೆ, ಅವರು ಸ್ಪಂದಿಸ್ತಾರೆ. ಈಗ ಶಾಸಕರು ಕೂಡ ಕೆಲವೊಂದು ಸಂದರ್ಭದೊಳಗೆ ಏನೇ ಇರಲಿ ಸಮಸ್ಯೆ, ನಾನೇ ಆಗಲೇ ಹೇಳಿದೆ ನಿಮಗೆ, ಫೋನ್ ಮಾಡಿದ ತಕ್ಷಣ ಸ್ಪಂದಿಸ್ತಾರೆ. ಇನ್ನೊಂದು ವಿಚಾರ ಏನು ಅಂದರೆ, ಕೆಲವೊಬ್ಬರು ಹೇಳ್ತಾರೆ ಹ್ಞೂ ಒಂದು ಕಳಿಸ್ತಾರೆ, ಇವ್ರು ಹಂಗಲ್ಲ. ಹೇಳಿದ ಮೇಲೆ ಅದಕ್ಕೆ ಸರಿಯಾದಂಥ ಕ್ರಮವನ್ನು ಕೈಗೊಳ್ತಾರೆ. ಅದಕ್ಕೆ ಅಧಿಕಾರಿಗಳು ಕೂಡ ಮಾತಾಡೋದನ್ನು ಕ್ಲಿಯರ್ ಕಟ್ಟಾಗಿ ಮಾತಾಡಿ ಆ ಸಮಸ್ಯೆಗಳನ್ನು ಈಡೇರಿಸ್ತಾರೆ. ಈಗ ಈ ರೀತಿಯಾದಂಥ ಒಂದು ಅಭಿವೃದ್ಧಿ ಆಗುತ್ತೆ. ಈಗ ತುಂಬ ಅಭಿವೃದ್ಧಿ ಆಗುತ್ತೆ ಅನ್ನೋದು ಒಂದು ಬಯಕೆ. ಈಗ ಮಾಡಿದ್ದಾರೆ ಕೆಲಸಗಳನ್ನು. ಹಿಂದೆ 5,600 ಚಿಲ್ಲರೆ ಕೋಟಿ ಅನುದಾನ 2013ರಿಂದ 2018ರಲ್ಲಿ ತಂದಿದ್ದು, ಮುಂದಿನ ಇನ್ನೂ 3 ವರ್ಷದಲ್ಲಿ ತುಂಬ ಉತ್ತಮವಾದಂಥ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನೋದು ನಮ್ಮ ಬಯಕೆ. ಥ್ಯಾಂಕ್ ಯು ಸರ್. ಸರ್ ಹನುಮಂತಪ್ಪ ಹೊನ್ನಪ್ಪನವ್ರು ಸರ್. ಹೇಗಿದೆ ಸರ್ ಬ್ಯಾಡಗಿ ಅಭಿವೃದ್ಧಿ ಆಗ್ತಿದೆ? ಬ್ಯಾಡಗಿ ಅಭಿವೃದ್ಧಿ ಆಗಿದೆ ಸರ್. ನಮ್ಮ ಶಿವಣ್ಣವರು ಅಗದಿ ಹೆಚ್ಚಿನ ಮುಖ್ಯವಾಗಿ ವಹಿಸಿ ಕೆಲಸ ಮಾಡ್ತಾರೆ ರೀ. ಆಮ್ಯಾಕೆ ಅವ್ರು ಇವ್ರು ಅನ್ನೋದಂಗೆ ಎಲ್ಲ ಜಾತಿ ಭೇದ ಮಾಡ್ದಂಗೆ ಕೆಲಸ ಮಾಡ್ತಾರೆ. ಬಂದರಿಗೆ ಒಟ್ಟರಿಗೆ ಆಗಿಂದಾಗ ಫೋನ್ ಹಚ್ಚಿ ಆಗಿಂದಾಗ ಬಗೆಹರಿಸಿ ಕಳಿಸ್ತಾರೆ. ಸ್ಪಾಟಲ್ಲೇ ಬಗೆಹರಿಸಿ ಕಳಿಸ್ತಾರೆ. ಯಾವ ಅಧಿಕಾರಿ ಆಗ ಫೋನ್ ತಗೊಂಡ್ಬಿಡ್ತಾರೆ. ಅದೇ ಹಿಂದೆ ಮುಂದೆ ಕಾಯ್ದಲ್ಲ ರೀ. ಓಕೆ, ಶಾಸಕರು ಕೆಲಸ ಮಾಡ್ತಾವ್ರು ನಿಜ, ಓಕೆ ಒಪ್ಕೊಳ್ಳೋಣ. ಬ್ಯಾಡಗಿ ಅಭಿವೃದ್ಧಿಗೆ ಏನಾಗಬೇಕು? ಒಂದಷ್ಟು ಜನ ರಸ್ತೆ ಅಗಲೀಕರಣ ಆಗಬೇಕು. ಅಗಲೀಕರಣ ಮುಖ್ಯವಾಗಿ ಏತ್ ನೀರಾವರಿ ಇಲ್ರಿ, ಇಲ್ಲೇ ನೀರಾವರಿ ಮುಖ್ಯ ಬೇಕೈತ್ರಿ. ಅಗಲೀಕರಣ ಅಂತೂ ಭಯಂಕರ ತೊಂದರೆ ಆಗೈತೆ ರೀ ಜನರಿಗೆ ಓಡಾಡಕ್ಕೆ. ಹ್ಞೂ ರೀ, ಹೌದೌದು. ಮುಂದಿನ 3 ವರ್ಷದಲ್ಲಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆಯಾ? ಮಾಡ್ತಾರೆ ಸರ್, ಮಾಡ್ತಾರೆ. ಏನಾಗಬೇಕು ಸರ್ ಬೇರೆ? ಮತ್ತೆ ನೀರಾವರಿದು ಭಾಳ ಪ್ರಾಬ್ಲಮ್ ಸರ್ ಅಲ್ಲಿ. ಆಗಲಿ ಸರ್, ಥ್ಯಾಂಕ್ ಯು. ಆಮೇಲೆ ಸರ್ ಮೋದಿ ಸರ್ಕಾರ ಬರೀ ಸುಳ್ಳು ಹೇಳ್ತದೆ ಸರ್. ಹೇಳ್ರಿ. ಅಲ್ಲಿ ದಿಲ್ಲಿಯಾಗ ಸಹಾಯಕತ್ತಾರೆ, ಸ್ಟ್ರೈಕ್ ಮಾಡಿಬಿಟ್ಟು ರೈತರು ಸುಳ್ಳು ಆಶ್ವಾಸನೆ ಕೊಟ್ಕೊಂಡು ಬರೀ ಒಂದು 2,000 ರೂಪಾಯಿ ರೈತರು ಹಾಕಿ ಬೆಳೆ ಹಾನಿ ಆದರೂ ಏನು ವಿಚಾರ ಮಾಡಲ್ಲ ರೀ ಅವ. ಇನ್ಶೂರೆನ್ಸ್ ಕಟ್ಟಿದ್ರೆ ಬೆಳೆ ಇವತ್ತಿನವ್ರಿಗೂ ಸ್ಯಾಂಕ್ಷನ್ ಮಾಡಿಲ್ಲ ರೀ ಅವ. ಕರ್ನಾಟಕ ಜನರಿಗೆ ಅರ್ಥ ಆಗಿದೆ ಅದು? ಆಗಿಲ್ರಿ, ಇನ್ನೂ ಆಗಿಲ್ರಿ. ಅದಕ್ಕೆ 66 ಕೇಳಿಸ್ಬಿಟ್ರು. ಹೌದು ಸರ್, ಹೌದು ಹ್ಞೂ ರೀ. ಡಬಲ್ ಇಂಜಿನ್ ಹೌದು ರೀ. ಕಾಂಗ್ರೆಸ್ ಕರೆಕ್ಟಾಗಿ ಮಾಡ್ತಿದೆ, ಕರೆಕ್ಟ್ ಮಾಡ್ತಾರೆ ಸರ್. ಹಿಂದುಳು ಜಾತಿನ ಶಾಸಕರು ಬಿಟ್ಬಿಡ್ರಿ ಶಿವಣ್ಣ ಅವ್ರನ್ನ. ಹ್ಞೂ ರೀ, ಒಟ್ಟಾರೆ ರಾಜ್ಯದಲ್ಲೆಲ್ಲ ಕರೆಕ್ಟ್ ಮಾಡ್ತಾರೆ ಸರ್. ನಮ್ಮ ಸಿದ್ದರಾಮಯ್ಯ ಇರೋ ಮಟ್ಟನ ಭಾಳ ಕರೆಕ್ಟ್ ಮಾಡ್ತಾರೆ ಸರ್. ಸಿದ್ದರಾಮಯ್ಯ ಇರಲ್ಲಿ ಮಟ್ಟ ಏನು ಟಕ್ ಅನ್ನಂಗಿಲ್ಲ ಸರ್. 5 ವರ್ಷ ಆಡಳಿತ ಮಾಡ್ಬೇಕು, ಅವ್ನು ಬಿಟ್ಟರೆ ಯಾರು ಕರ್ನಾಟಕದಾಗ ಯಾರು ಮಾಡಲ್ಲ ರೀ. DK ಶಿವಕುಮಾರ್ ಆಗಲ್ಲ ಹಂಗಾರೆ? ಯಾರ್ರಿ ಅದು ಅವರು ಮಾಡ್ತಾರೆ. ಈಗ ಮುಖ್ಯಮಂತ್ರಿ ಹೇಳಿದ್ರೆ ಅಷ್ಟೇ. ಥ್ಯಾಂಕ್ ಯು ಸರ್. ರಿಂಗ್ ರೋಡ್ ಆಗ್ಬೇಕು ಸರ್. ನಮ್ಮಲ್ಲಿ ಪ್ರಾಬ್ಲಮ್ ಅಂದ್ರೆ ರಿಂಗ್ ರೋಡ್ ಒಂದಾದ್ರೆ ಒಳ್ಳೆ ಸಿಟಿಗೆ ಅನುಕೂಲ ಆಗುತ್ತೆ. ಸರ್ಕಾರ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅನ್ನೋದಾದರೆ, ಜನ ಈಗ 3 ಚುನಾವಣೆಗಳಲ್ಲಿ ಉಪಚುನಾವಣೆಯಲ್ಲಿ ಜಯವನ್ನು ಗಳಿಸಿದ್ದೇ ಉದಾಹರಣೆ ಸಾಕು. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಗೌರ್ಮೆಂಟ್ 2028 ಚುನಾವಣೆಗೂ ಇದೇ ದಿಕ್ಸೂಚಿ. ಈಗ ಸರ್ಕಾರದವ್ರು ಕೆಲಸ ಮಾಡಿಲ್ಲ, ಗ್ಯಾರಂಟಿ ಯೋಜನೆಗಳು ಫಲ ಕೊಡಲ್ಲ, ಹಾಗೆ ಹೀಗೆ ಅಂತ ಮಾತಾಡೋರು ಯಾರು ಮಾತಾಡಿದಾರಲ್ಲ ಅವರೇ ಇವತ್ತು ಯೋಜನೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅದೇ ಯೋಜನೆಗಳನ್ನು ಫಲಾನುಭವಿಗಳಾಗಿದ್ದಾರೆ. ಹೀಗಾಗಿ ಉಪಚುನಾವಣೆಯಲ್ಲಿ 3 ಉಪಚುನಾವಣೆಯಲ್ಲಿ ಗೆಲುವನ್ನು ಕಂಡಿದ್ದು ಕಾಂಗ್ರೆಸ್ ಸರ್ಕಾರ. ಥ್ಯಾಂಕ್ ಯು. ಮಾಸಣಗಿ ಗ್ರಾಮದಲ್ಲಿ 1972ರಲ್ಲಿ ಫಲಾನುಭವಿಗಳಿಗೆ ಜಾಗವನ್ನು ಹಂಚಿ ಮನೆಯನ್ನು ಕೊಟ್ಟಿದ್ದರು. ಓನರ್ ಹೆಸರಲ್ಲಿರೋದ್ರೆ ಭೂತಾರದಲ್ಲಿ ಕಡಿಮೆ ಆಗಿರಲಿಲ್ಲ. ಅದು ಕಡಿಮೆ ಆಗಲಿಲ್ಲದಕ್ಕೆ ಅವ ಕೋರ್ಟಿಗೆ ಹೋದ, ಜನ ಬಿಡ್ಸಾಕೂ ಪ್ರಯತ್ನ ಮಾಡಿದ, ಎಲ್ಲ ಬುಲ್ಡೇಜರ್ ಹಚ್ಚಿ ಓಡಿಸ್ತೀನಿ ಅಂದ. ಅದು ಯಾವುದೂ ಆಗಲಿಲ್ಲ. ಸಾಹೇಬ್ರಿಗೆ ಹೋದ ಸರಿ MLA ಇದ್ದಾಗ ಸಾಹೇಬ್ರಿಗೆ ಹೇಳಿದ್ವಿ, ಎಂಡಿಗೆ ಬಂದಾಗ ಅದು ಬಂತು. ಸಾಹೇಬ್ರು ಹೇಳಿದ್ರು ಹೋಗ್ಬಿಟ್ರು, ಪಾಪ ಆಗಲೇ ಇಲ್ಲ.
ಇದಕ್ಕಿಂತ ಹಿಂದೆ ಬಂದಂಥ BJP ಶಾಸಕರು ಅದನ್ನು ಗಮನನೇ ತಗೊಳ್ಳಿಲ್ಲ. ಈಗ ಇವ್ರಿಗೆ ಹೇಳಿದ್ದೀವಿ, ಆಲ್ರೆಡಿ ಆಗಿದೆ, 3% ಆಗಿದೆ, ಇನ್ನು 10-15% ಉಳಿದಿದೆ. ಎಲ್ಲ ರೆಡಿ ಇದೆ, ಫಲಾನುಭವಿಗಳಿಗೆ ಕೊಡೋಕ್ಕೂ ಇಂಟ್ರೆಸ್ಟ್ ಆಗಿದೆ, ಎಲ್ಲರೂ ಖುಷಿಯಾಗಿದ್ದಾರೆ. ಥ್ಯಾಂಕ್ ಯು ಸರ್. ಇದು 25-30 ವರ್ಷಗಳಿಂದ ಇದ್ದಂತಹ ಜ್ವಲಂತ ಸಮಸ್ಯೆ ಇದು. ಎಸ್ಪೆಷಲಿ ಮಾಸನಗಿ ಗ್ರಾಮದ್ದು ಪಟ್ಟ ಕೊಟ್ಟಿದ್ದಾರೆ ಹಿಂದೆ ಗೌರ್ಮೆಂಟ್ನವರು, ಅಧಿಕಾರಿಗಳು ಸರಿಯಾದಂತಹ ಕೆಲಸವನ್ನು ಮಾಡದೇ ಇದ್ದದಕ್ಕೆ ಈ ಸಮಸ್ಯೆ ಆಗಿ 25-30 ವರ್ಷದಿಂದ ಇದ್ದಂತಹ ಸಮಸ್ಯೆಯನ್ನು ಇವರು ಹಿಂದೆ 2013ರಿಂದ 2018ರವರೆಗೂ ಶಾಸಕರಾಗಿದ್ದಾಗ ಈ ಸಮಸ್ಯೆ ಉದ್ಭವ ಆದಾಗ ಕೊನೆಯ ಹಂತದಲ್ಲಿ ಈ ಸಮಸ್ಯೆ ಅವ್ರ ಗಮನಕ್ಕೆ ಬಂತು. ಕ್ರಮ ಕೈಗೊಳ್ಳಬೇಕು ಅನ್ನೋದ್ರಾಗೇ ಮತ್ತೆ ಶಾಸಕರು ಬೇರೆ ಚುನಾವಣೆ ನೀತಿ ಸಂಹಿತೆ ಬಂತು. ಹಾಗಾಗಿ ಮತ್ತೆ ಬೇರೆ ಶಾಸಕರು ಬಂದ ಮೇಲೆ ಅವರು ಅದಕ್ಕೆ ಸ್ಪಂದಿಸಲಿಲ್ಲ. ಆ ಸ್ಪಂದಿಸದೇ ಇದ್ದಾಗ ನೆಕ್ಸ್ಟು ಈ ಚುನಾವಣೆಯಲ್ಲಿ ಬಸವರಾಜ ಶಿವಣ್ಣವರು ಶಾಸಕರಾದ ತಕ್ಷಣವೇ ನಾವು ಮೊದಲು ಮನವಿ ಇಟ್ಟಿದ್ದು ಈ ವಿಷಯವನ್ನು ಇಟ್ಟಾಗ ಅವರು ಇದಕ್ಕೆ ಸ್ಪಂದಿಸಿ ಅಧಿಕಾರಿಗಳನ್ನು ಕರೆಸಿ, ಅಂದರೆ ಹಿಂದೆ ಯಾವುದೋ ಒಬ್ಬ ಅದರ ಮಾಲೀಕ ಪಟ್ಟ ಕೊಟ್ಟಂಥ ಮಾಲೀಕ SC ST ಇದೆ ಅನ್ನೋ ಒಂದು ಉದ್ದೇಶದಿಂದ ಬೇರೆಯವರಿಗೆ ಅದನ್ನು ಖರೀದಿ ಕೊಟ್ಟು ಅದನ್ನು ಪುನಃ ಆ ಜನರ ಮೇಲೆ ದೌರ್ಜನ್ಯವನ್ನು ಮಾಡಿ ಅವ್ರ ಮೇಲೆ ಮನೆ ಮೇಲೆ JCB ಹಚ್ಚಿಸ್ತೀವಿ, ನೀವು ಮನೆ ಬಿಡ್ರಿ ಅಂತ ಹೇಳಿ ಆ ರೀತಿ ಎಲ್ಲ ಟಾರ್ಚರನ್ನು ಕೊಟ್ಟಿದ್ದರು. ಅಂತಹ ಸಂದರ್ಭದಲ್ಲಿ ಮಾನ್ಯ ಶಾಸಕರಲ್ಲಿ ನಾವು ಇದನ್ನು ಮನವಿ ಮಾಡಿಕೊಂಡಾಗ ಶಾಸಕರು ಇದಕ್ಕೆ ಸ್ಪಂದಿಸಿ ತಹಶೀಲ್ದಾರರು ಇಒ ಎಲ್ಲರನ್ನೂ ಕರೆಸಿ ಇದ್ರ ಬಗ್ಗೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಂಡು ಈಗ ಅವರಿಗೆ ಎಲ್ಲ ರೀತಿಯಾದಂಥ ಸ್ಕೆಚ್ ಆಗಿ ಎಲ್ಲ ಆಗಿ ಕೊನೆಯ ಹಂತಕ್ಕೆ ಬಂದು ನಿಂತಿದೆ. ಖಂಡಿತವಾಗಿಯೂ ಆ ಒಂದು ಕೆಲಸವನ್ನು ಮಾಡಿಕೊಟ್ಟಂತಹ ವಿಷಯವಾಗಿ ಮಾಡಿಕೊಟ್ಟಿದ್ದಕ್ಕೆ ಮಾನ್ಯ ಶಾಸಕರಿಗೆ ನಾನು ತುಂಬು ಹೃದಯದ ನನ್ನ ಪರವಾಗಿ ಹಾಗೂ ನನ್ನ ಮಾಸನಿಗೆ ಸಮಸ್ತ ಗ್ರಾಮಸ್ಥರ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ತೆರಿಗೆ ಬರುವಂಥ ಹಣ ರೀ 2 DK ಶಿವಕುಮಾರ್ ಸಿದ್ದರಾಮಯ್ಯರು ಹೋಗಿ ಸುಗಂಧಿ ಮಲ್ಲಿ ಹಾಕಿ ಬಂದ್ರಿ ಅವ್ರು ಇದರಲ್ಲಿ ಏಲಕ್ಕಿ ಮಲ್ಲಿನ ಮೋದಿಗಿರಿ. ಆದರೂ ಸುಪ್ರೀಂ ಕೋರ್ಟ್ಗೆ ಹೋಗಿ ಆದೇಶ ಮಾಡಿಸ್ಕೊಂಬಂದ್ರಿ. ಅಷ್ಟಾದರೂ ಇವತ್ತಿನವರೆಗಿನ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಕೊಡಬೇಡ್ರಿ. ಅದಕ್ಕೆ ಸರ್ ಅವರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಬೇಕು ಸರ್. ನಮ್ಮ ರಾಜ್ಯ ಸರ್ಕಾರಕ್ಕೆ ಒಟ್ಟು ಏನು ತೆರಿಗೆನ ಕೊಡಬೇಡ್ರಿ. ಮೋಸ ಮಾಡ್ತಾರೆ ಅವರು. ರಾಜ್ಯ ಸರ್ಕಾರ ಹೆಂಗೆ ನಡಿಬೇಕು ರೀ? ಕೇಂದ್ರ ಸರ್ಕಾರದಿಂದ ರೊಕ್ಕ ಬರಲಿಲ್ಲ ಅಂದರೆ ರಾಜ್ಯ ಸರ್ಕಾರದಲ್ಲಿ ಕೊಡ್ಬೇಕು ರೀ ಫಂಡ್. ಇದನ್ನು ಮೇನ್ ರೀ ಇದು. ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ ಬಯಸ್ತೀರಿ ತಾವು? ನಿಮ್ಮ ಕ್ಷೇತ್ರದ ಪ್ರಜೆಗಳಿಗೆ? ನಮ್ಮ ಕ್ಷೇತ್ರದ ಪ್ರಜೆಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದಷ್ಟೇ, ನನಗೆ 2 ಸಲ ಬ್ಯಾಡಗಿ ಮತಕ್ಷೇತ್ರದಿಂದ ಶಾಸಕನಾಗ್ತಕ್ಕಂಥ ಅವಕಾಶ ತಾವೆಲ್ಲ ಕೊಟ್ಟಿರಿ. ತಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಎಂದೂ ಕೂಡ ನಾನು ಮರಿಲಿಕ್ಕೆ ಆಗೋದಿಲ್ಲ. ನಿಮ್ಮ ಪ್ರೀತಿ ವಿಶ್ವಾಸದಿಂದ ಇನ್ನೂ ಕೂಡ ಬ್ಯಾಡಗಿ ಮತಕ್ಷೇತ್ರವನ್ನು ಹೆಚ್ಚಿನ ರೀತಿ ಒಳಗೆ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತಕ್ಕಂಥ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಭಾಗಿಯಾಗಿ ಒಟ್ಟಾರೆ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡ್ಕೊಂಡು ಹೋಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರಲಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂಡು ನಮ್ಮ 2 ಮಾತು ಮುಗಿಸ್ತೀವಿ. ಎಸ್ ಸರ್. ಹಾಗೇನೆ ಇನ್ನೊಂದು ಕೇಳೋದು ಬಿಟ್ಟೆ, ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ರಿ, ಅದು ಹೆಂಗೆ ನಡೆದ ಸರ್ ಕೆಲಸ? ನೋಡ್ರಿ, ನಾನು ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆಗಿದ್ದಾಗ ಒಂದು ಮೀಟಿಂಗ್ ಮಾಡೇನಿ. ಮೀಟಿಂಗ್ ಆದ ನಂತರ ಮುಂದೆ ಎಲೆಕ್ಷನ್ ಬಂತು. 3 ತಿಂಗಳು ನಾನು ಅಲ್ಲಿ ಹೋಗಿಲ್ಲ. ಇವತ್ತ ಬೋರ್ಡ್ ಮೀಟಿಂಗ್ ಇಟ್ಕೊಂಡ ವಿಷಯಗಳೇನದವು ಅದ್ರ ಪೂರ್ತಿ ಹಿನ್ನೆಲೆ ಏನೇನೈತಿ ಎಂತೂ ತಿಳ್ಕೊಬೇಕಾಯ್ತು. ತಿಳ್ಕೊಂಡು ಮುಂದೆ ಅದರಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಏನ್ ತಗೋಬೇಕನ್ನೋದು ಕೂಡ ಚರ್ಚೆ ಮಾಡಿ ಇವತ್ತಿನ ಸಭೆಯಲ್ಲಿ ವಿಚಾರ ಮಾಡಿ. ಆಗ್ಲಿ ಸರ್, ಒಳ್ಳೇದಾಗ್ಲಿ, ನಿಮ್ಮ ಆರೋಗ್ಯ ಕೂಡ ಸುಧಾರಿಸಲಿ, ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಜನರ ಪರವಾಗಿರ್ಲಿ ಅಂತ ನಾವು ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್. ನಮಸ್ಕಾರ ಸ್ನೇಹಿತರೆ. ಬ್ಯಾಡಗಿ ಅಂತ ಹೇಳಿದ ತಕ್ಷಣ ವಿಶ್ವವಿಖ್ಯಾತಿಯನ್ನ ಗಳಿಸಿದೆ. ಹೌದು, ಬ್ಯಾಡಗಿ ಮೆಣಸಿನಕಾಯಿ ಬರೀ ಖಾರ ಅಷ್ಟೇ ಅಲ್ಲ, ಆ ಕ್ಷೇತ್ರದ ಜನತೆಯ ಮನಸ್ಸು ಬಹಳ ಸುಮಧುರವಾಗಿರುತ್ತೆ ಅನ್ನುವ ರೀತಿಯಲ್ಲಿ ಅನ್ವರ್ಥವಾಗಿ ಶಾಸಕರು ಮಾತನಾಡ್ತಾ ಇದ್ರು. ಸದ್ಯಕ್ಕೆ ಕಷ್ಟ ಕಾರ್ಪಣ್ಯಗಳಿದ್ದಾವೆ, ಅದನ್ನ ಪ್ರಾಮಾಣಿಕವಾಗಿ ಅಡ್ರೆಸ್ ಮಾಡ್ತಾ ಇದ್ದಾರೆ. ನಾ ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ಕೂಡ ನನ್ನ ಕೈಲಾದ ಮಟ್ಟಿಗೆ ನನ್ನ ಪ್ರಯತ್ನ ಪೂರ್ವಕವಾಗಿ ಒಂದು ಮಾದರಿ ಕ್ಷೇತ್ರವನ್ನ ಮಾಡ್ತೇನೆ, ಹಾಗಾಗಿ ಯಾರು ಕೂಡ ನಿರಾಶರಾಗಬೇಡಿ ಅನ್ನುವ ಒಂದು ಆಶ್ವಾಸನೆಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಹಾಗಾಗಿ ಆ ಕ್ಷೇತ್ರದ ಜನತೆಗೂ ಮತ್ತು ಶಾಸಕರಿಗೂ ಕೂಡ ಒಳ್ಳೇದಾಗ್ಲಿ. ಹಾಗೆಯೇ ಆ ಕ್ಷೇತ್ರದ ಮತದಾರರು ಕೂಡ ಕಮೆಂಟ್ ಮಾಡೋ ಮೂಲಕ ನಿಮ್ಮ ನಿರೀಕ್ಷೆಗಳು, ಸವಾಲುಗಳು, ಅಹವಾಲುಗಳು ಏನೇ ಇದ್ರೂ ಕೂಡ ನೀವು ಕಮೆಂಟ್ ಮಾಡೋ ಮೂಲಕ ತಿಳಿಸಿದ್ರೆ ಅದು ಶಾಸಕರಿಗೂ ಕೂಡ ತಲುಪುತ್ತೆ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.
ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.